ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೆ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲದಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ಏಷೋಗ್ನಿತ್ತಪತ್ಯೇಷ ಸೂರ್ಯಃ ಏಷ ಪರ್ಜನ್ಯೋ ಭಗವಾನೇಷಃ ವಾಯುರೇಷ ಪೃಥಿವೀರೈಃ ದೇವಸ್ಸದ ಸತ್ಯಾಮೃತಂಚ ಯತ್. ನಮ ಪ್ರಾಣಾಯ ವಾಚಸ್ಪತಯೇ ಸ್ವಾಹ ನಮೋ ವಾಚೇ ಪ್ರಾಣಪತ್ನಿ ಸ್ವಾಹ. ಪ್ರಾಣಚಿಂತಕರಿಗೆ ವಂದನೆಗಳೊಂದಿಗೆ ಪ್ರಾಣಸೂಕ್ತದ 5ನೆಯ ಪ್ರವಚನ. ಅದಾಗಲೇ ವೈದರ್ಭಿಯ ಪ್ರಶ್ನೆ, ಯಾರೆಲ್ಲ ದೇವತೆಗಳು ಹೊತ್ತುಕೊಳ್ಳುತ್ತಾರೆ, ನೋಡಿಕೊಳ್ಳುತ್ತಾರೆ, ಯಾರೆಲ್ಲ ಬೆಳಕನ್ನು ಕೊಡುತ್ತಾರೆ, ಬೆಳಗಿಸುತ್ತಾರೆ, ಅದರಲ್ಲಿ ಯಾವರು ಶ್ರೇಷ್ಠ ಇದ್ದಾನೆ ಅಂತ ಇಷ್ಟು ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಋಷಿ ಉತ್ತರ ಕೊಟ್ಟ ಪಂಚಭೂತಗಳ ಬಗ್ಗೆ ಮಾತಾಡಿದ. ಆಕಾಶೋ ಹವ ಏಷ ದೇವಃ ಅಂತ ಹೇಳುತ್ತಾ ಭೂತೇಶರನ್ನು ಗುರುತಿಸಿದ್ದಾನೆ. ಪಂಚಭೂತಗಳೊಡನೆ 5 ತತ್ವಗಳೆಡೆಗೆ ಹೇಳಿಬಿಟ್ಟ. ವಾಂಗ್ಮನ ಚಕ್ಷುಶ್ರೋತ್ರಂ ಛ, ಚಕಾರದಿಂದ ಏನು ಉಂಟು ಅಂತ 5ನೇದ್ದು. ಮೊದಲನೇದ್ದು ಮಾತು ಅಂದ, ಅಂದರೆ ಸೃಷ್ಟಿಯ ಆರಂಭದಲ್ಲಿ ಮೊದಲಾಗುವುದು ಮಾತು ಎನ್ನುವ ಹಿನ್ನೆಲೆಯಲ್ಲಿ ಅಭಿವ್ಯಕ್ತಿ ಮಾಧ್ಯಮ ಅದು ಮಾತು. ವ್ಯಕ್ತಿಯ ಸಂಗತಿಗಳನ್ನು, ಅವನ ಅನುಭವಗಳನ್ನು, ಅದನ್ನು ಅಭಿವ್ಯಕ್ತಿಗೊಳಿಸುವ ಅತ್ಯಂತ ಬಹಳಷ್ಟು ಸ್ಪಷ್ಟವಾದ ಮಾಧ್ಯಮ ಅಂದರೆ ಮಾತು, ಕಮ್ಯುನಿಕೇಷನ್. ಹಾಗಾಗಿ ಎಷ್ಟು ಸ್ಪಷ್ಟವಾಗಿ, ಎಷ್ಟು ಸಣ್ಣದಾಗಿ, ಎಷ್ಟು ಸಾಂದ್ರತೆಯಲ್ಲಿ ಮಾತಾಡ್ತಾನೋ ಅದಕ್ಕೆ ಬೆಲೆ ಹೆಚ್ಚು. ಹೀಗಾಗಿ ದೇವತೆಗಳು ಭಗವಂತನೆಡೆಗೆ ತಮ್ಮ ಅನುಸಂಧಾನಗಳನ್ನು ಬಿತ್ತರಿಸಿದ ಬಗೆಯೇ ಅದು ಮಂತ್ರ, ಅದು ಮಾತು. ಅದು ಒಳಕಣ್ಣಿನಿಂದ ಬಹಳ ಕಾಲದ ತಪಸ್ಸಿನಲ್ಲಿ ಕಂಡಿರತಕ್ಕಂತಹ ಅನುಭಾವದ ನುಡಿಗಳು, ಅದನ್ನೇ ಮಂತ್ರ ಅಂತ ಹೇಳ್ತಾರೆ, ಅವನನ್ನು ಋಷಿ ಅಂತ ತಿಳಿಸ್ತಾರೆ. ಇಷ್ಟೇ. ಮಾತು ಬಹಳಷ್ಟು ಮುಪ್ಪುರಿಗೊಂಡಾಗ, ಸತ್ಯವನ್ನು ಬಹಳಷ್ಟು ನೇರವಾಗಿ ಹೇಳಿದಾಗ ಅದು ಮಂತ್ರಪ್ರಾಯ ಆಗ್ತದೆ, ಅದು ಉಪಾಸನೆಗೆ ಸಿಗ್ತದೆ, ಅದರಿಂದ ಹೆಚ್ಚು ದೇವರ ಒಲುಮೆಗೆ ಪಾತ್ರರಾಗಲಿಕ್ಕೆ ಬರ್ತದೆ. ಆದ್ದರಿಂದ ಮೊದಲ ಬಾರಿಗೆ ವಾಕ್ತತ್ವವನ್ನು, ಅದರಿಂದಲೇ ವಾಕ್ತತ್ವಕ್ಕೆ ಅತ್ಯಂತ ಎತ್ತರದ ಸಂಗತಿ ಇರುವುದು ಪಾರ್ವತಿಯೇ ಅಲ್ಲಿ ಮುಖ್ಯ ಅಭಿಮಾನಿನಿಯಾಗಿದ್ದಾಳೆ ಅಂತ ನಿನ್ನೆ ಹೇಳಿದೆ. ವಾಕ್ಪತಿ ಅನಿಸಿಕೊಂಡ ಬೃಹಸ್ಪತಿ ನಿನ್ನೆಯ ವಾರದ ಒಡೆಯ ಗುರು ಅವನು ಇದ್ದಾನೆ ಅಂತ ತಿಳಿಸಿದೆ ಅಷ್ಟೇ. ಅದರ ಆಚೆಗೆ ಮತ್ತೆ ನೋಡುವ ಯಾರೆಲ್ಲ ಇದ್ದಾರೆ ಅಂತ. ಈಗ ಅವನು ಹೇಳಿಕೊಳ್ಳುವ ಅಭಿಪ್ರಾಯದಲ್ಲಿ ಅಷ್ಟು ಸಾಕು. ಇದರ ಒಟ್ಟಿಗೆ ಕರ್ಮೇಂದ್ರಿಯಗಳು ಕೆಲವಿವೆ, ಮಾತು ಮಾತ್ರ ಅಲ್ಲ. ನಾವು ಕೆಲಸ ಮಾಡುವ ನೆಲೆಯಲ್ಲಿ ಕೈ ಇದೆ, ನಡೆದಾಡುವ ಹಿನ್ನೆಲೆಯಲ್ಲಿ ಕಾಲು ಇದೆ. ಇದನ್ನು ಗಮನಿಸಲಿಲ್ಲ, ಹೇಳಲಿಲ್ಲ ಅವನು. ಮಾತು ಒಂದು ಹೇಳುವ ಮೂಲಕ ಅದರ ಮುಂದಿನದ್ದನ್ನು ನಾವು ಚಕಾರದಿಂದ ಗ್ರಹಿಸಬೇಕು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ 5 ಕರ್ಮೇಂದ್ರಿಯಗಳು ಇವೆ. ನಮ್ಮ ದೇಹದಲ್ಲಿ ಆಗತಕ್ಕಂತಹ ಕ್ರಿಯೆಗಳನ್ನು ಬಿತ್ತರಿಸುವ, ತಿಳಿಸುವ ಕೇಂದ್ರಗಳು ಒಂದು ಮಾತು ಆದರೆ ಇನ್ನೊಂದು ಕೈ ಇದೆ. ಎಲ್ಲಕ್ಕೂ ನಮ್ಮದು ಮುಂದಿರುವುದು ಕೈ.
ಏನಲ್ಲಾದರೂ ಯಾರ ಸೊತ್ತನ್ನಾದರೂ ಮುಟ್ಟುವುದಾದರೂ ಹಿಡಿಯುವುದಾದರೂ ಮನಸ್ಸು ಓಡಿ ಹೋಗಿ ಕೈಯನ್ನು ಹೇಳುತ್ತದೆ. ಮತ್ತು ಕೆಲವರದ್ದು ಕಾಲು ಮುಂದಿರ್ತದೆ, ಮುನ್ನುಗ್ಗುತ್ತಾರೆ. ಹೀಗೆ ಕೈಕಾಲುಗಳು ಮನುಷ್ಯನ ಪ್ರವೃತ್ತಿ ಅಭಿವ್ಯಕ್ತಿ ಕೇಂದ್ರಗಳಿವು. ಒಂದೊಮ್ಮೆ ಯತ್ನ ಮಾಡ್ತಾನೆ ಅಂತಾದರೆ, ಪ್ರಯತ್ನಿಸ್ತಾನೆ ಅಂತಾದರೆ ಅದು ಯಾವ ಮಾಧ್ಯಮದಲ್ಲಿ ಕೇಳಿದರೆ ಕೈಯ ಮಾಧ್ಯಮದಲ್ಲಿ. ಅದರಿಂದ ದುಡಿಬೇಕು ಅಂತ ಹೇಳ್ತಾರೆ. ದುಡಿಬೇಕು ಅಂದರೆ ಕೈಯಿಂದ ಅರ್ಥ, ದುಡಿಮೆ. ಹಾಗೆ ಕಾಲು ನಡಿಬೇಕು ಅಂತಾರೆ, ತಿರುಗಾಡಬೇಕು, ಹೋಗಬೇಕು, ಕೂತಲ್ಲಿ ಏನು ಬಾಯಿಗೆ ಬೀಳುವುದಿಲ್ಲ ಅಂತಾರೆ. ಅಂದರೆ ಏನಾಯಿತು? ಕೈಯ ಕಾಲುಗಳ ಉಪಯೋಗ. ಕೈ ಕಾಲು ಗಟ್ಟಿ ಇರಬೇಕು ಸಾಯುವವರೆಗೆ ಅಂತ ಹೇಳಿಕೊಳ್ಳುತ್ತಾರೆ ಸಾಯಲಿಕ್ಕೆ ಹೋಗುವವರೆಲ್ಲ. ಅದು ಇನ್ನೊಬ್ಬರಿಗಿಲ್ಲ ಅಂದರೆ ನಾವು ದುಂಬಾಲು ಬೀಳುತ್ತೇವೆ, ಅವರ ಸಹಾಯಕ್ಕೆ ಸೇರ್ತೇವೆ ಅಂತ. ಇನ್ನೊಬ್ಬರ ಕೈಯಿಂದ ಕೆಲಸ ಮಾಡಿಸಬೇಕಾಗ್ತದೆ, ಮತ್ತೊಬ್ಬರ ಕಾಲಿನಿಂದ ನಾವು ಹೋಗಬೇಕಾಗ್ತದೆ, ಬ್ಯಾಲೆನ್ಸ್ ಇಲ್ಲ ಆಗ್ತದೆ. ಅಂದರೆ ಕೈಕಾಲುಗಳಿಗೆ ಅಪ್ಪ ಮಗ ಇಬ್ಬರು ಅಧಿಕಾರಿಗಳು. ಕೈಗೆ ಇಂದ್ರ, ಕಾಲಿಗೆ ಇಂದ್ರನ ಮಗ ಜಯಂತ. ನಮಗೆ ಇಂದ್ರ ಆದರೂ ಹೆಚ್ಚು ಗೊತ್ತುಂಟು, ಇಂದ್ರನ ಮಗ ಗೊತ್ತಿಲ್ಲ. ಅದಕ್ಕೆ ಮಗದೊಮ್ಮೆ ಹೇಳಿದೆ ನಾನು, ಜಯಂತ ಇದ್ದಾನೆ ಕಾಲಿನಲ್ಲಿ ಅಂತ, ಕೆಲಸ ಮಾಡಿಸುವವ. ಸ್ವಲ್ಪ ಮಟ್ಟಿಗೆ ಮನಸ್ಸಿಗೂ ಸಹ ಇಂದ್ರ ಹೋಗ್ತಾನೆ. ಅದು ಮತ್ತೆ ನೋಡೋಣ ನಾವು. ಪಂಚೇಂದ್ರಿಯಗಳ ಕರ್ಮೇಂದ್ರಿಯಗಳ ಬಗ್ಗೆ ಇನ್ನೆರಡು ಇದೆ, ಪಾಯು ಮತ್ತು ಉಪಸ್ಥ ಅಂತ. ಇದು ಮತ್ತೆ ಪುನಃ ಅಷ್ಟೇ ಅಧಿಕೃತವಾದ ನಮ್ಮ ದೇಹದಲ್ಲಿ ಇರತಕ್ಕ ಎರಡು ಕರ್ಮೇಂದ್ರಿಯಗಳು, ಮಲವಿಸರ್ಗ ಮತ್ತು ಮೂತ್ರ ವಿಸರ್ಗಕ್ಕೆ ಕಾರಣವಾದ ಇಂದ್ರಿಯಗಳು. ದೇಹದಲ್ಲಿ ಅತ್ಯವಶ್ಯಕ. ಒಂದೊಮ್ಮೆ ಬೆಳಗ್ಗೆದ್ದಾಗ ಮಲವಿಸರ್ಜನೆ ಆಗಲಿಲ್ಲ ಅಂದರೆ ಕಸಿವಿಸಿಕೊಳ್ತಾನವ, ನಿನ್ನೆ ಎಂಥ ತಿಂದೆ, ಹೇಗೆ ತಿಂದೆ, ಏನಾಯಿತು ಅಂತ. ಅದು ಒಂದು ದಿನ ಇಡೀ ಹೋಗದಿದ್ದರೆ ಮತ್ತೆ ಒಬ್ಬ ಹೊಡಿತಾನೆ. ಹುಟ್ಟಿದ ಮಗುವಿನಲ್ಲಿ ಮಾತು ಬರದಿದ್ದರೆ ಹೇಗೆ ಅದರ ಬೆನ್ನು ತಡ್ತಾರೋ ಹಾಗೆಯೇ ಅದು ಮಲವಿಸರ್ಜನೆ ಮಾಡದಿದ್ದರೂ ಕಸಿವಿಸಿಕೊಳ್ಳುತ್ತಾರೆ. ಹಾಗಾಗಿ ನಮ್ಮಲ್ಲಿ ಅದು ಎರಡು ಇಂದ್ರಿಯಗಳು. ಅಂದರೆ ಉಂಡದ್ದು ಸರಿಯಾಗಿದೆ ಆಗಬೇಕಾದ್ರೆ ಕಿಡ್ನಿ ಇವೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು. ಆಹಾರಗಳ ನಿವೃತ್ತಿಗೆ ಅವು ಎರಡು ಇಂದ್ರಿಯಗಳು ಪ್ರಧಾನವಾಗಿವೆ, ವಿಸರ್ಗ ಇಂದ್ರಿಯಗಳು. ಇದಕ್ಕೆ ಮಿತ್ರ ಎನ್ನುವವ ಅದಿತಿಯ ಮಗ, ಮಗದೊಬ್ಬ ದಕ್ಷ ಪ್ರಜಾಪತಿ. ಇಡೀ ಜಗತ್ತಿನಲ್ಲಿ ಹೆಚ್ಚು ಸೃಷ್ಟಿಯನ್ನು ನಡೆಸಿಕೊಟ್ಟ, ವೆರೈಟಿ ಕ್ರಿಯೇಷನ್ನಿಗೆ ಕಾರಣನಾದವ. ಇವರಿಬ್ಬರು ಮಲಮೂತ್ರ ವಿಸರ್ಗ ಇಂದ್ರಿಯಗಳಿಗೆ ಅಧಿಪತಿಗಳಾಗಿದ್ದಾರೆ. ಇದಿಷ್ಟು ಕರ್ಮೇಂದ್ರಿಯಗಳ ಪರಿಚಯ. ಅವನು ಹೇಳಿಕೊಂಡಾಗ ದೇವತ್ವದೆಡೆಗೆ ನಮ್ಮನ್ನು ತಿರುಗಿಸಿ ಹೇಳಿದ್ದಾನೆ. ಯಾರೆಲ್ಲ ದೇವತೆಗಳು ನಮ್ಮನ್ನು ನೆಲೆಗೊಳಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿಕೊಂಡದ್ದರಿಂದ ನಾವು ದೇವತೆಗಳನ್ನು ಮಾತಾಡಿಸಬೇಕಾಗ್ತದೆ, ಅವರನ್ನು ಪರಿಚಯಿಸಿಕೊಳ್ಳಬೇಕಾಗ್ತದೆ. ನಮ್ಮ ಒಳಗೆ ಕೆಲಸ ಮಾಡತಕ್ಕವರ ಪರಿಚಯ ನಮಗೇ ಇಲ್ಲ. ನಾವೇನು ತಿಳ್ಕೊಳ್ಳುತ್ತೇವೆ, ನಾವಲ್ಲ ಎನ್ನುವುದು ಗ್ಯಾರಂಟಿ ಇದೆ ನಮಗೆ. ಕೃಷ್ಣನಂತೂ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟ, ಉಂಡಾಯ್ತಲ್ಲ ಅಂತ ಕೇಳಿಕೊಂಡು ಉಂಡ ಬಳಿಕದ ಕೆಲಸ ನನ್ನ ಕೈಯಲ್ಲಿದೆ ಅಂದ. ಎಲ್ಲರೊಳಗೆ ಕೂತುಕೊಂಡು ಊಟ ಮಾಡಿದ್ದರ ಪೂರ ಸಪರೇಷನ್ ಮಾಡುವ ವ್ಯವಸ್ಥೆ, ಅದನ್ನು ರಕ್ತಕ್ಕೆ, ಮಾಂಸಕ್ಕೆ, ಮನಸ್ಸಿಗೆ, ಮೈಗೆ, ಮಲಕ್ಕೆ ಎಲ್ಲ ಮಾಡಿಬಿಡ್ತೇನೆ, ಸರಿ ಮಾಡುತ್ತೇನೆ. ತಿಂದದ್ದರ ಸಾರವನ್ನು ನಾನು ದೇಹಕ್ಕೆ ಕಳುಹಿಸ್ತೇನೆ, ಅದರ ಅಸಾರವನ್ನು, ನಿಸ್ಸಾರವನ್ನು, ವೇಸ್ಟ್ ಪೇಸನ್ನು ಕೆಳಗೆ ಹಾಕ್ತೇನೆ, ದೂಡುತ್ತೇನೆ ಎಲ್ಲ ಹೇಳ್ತಾನೆ. ಬಹಳ ಚೆನ್ನಾಗಿ ತಾನು ಮಾಡುವ ಕೆಲಸವನ್ನು ಬಾಯಿಬಿಟ್ಟು ನಮಗೆ ತಿಳಿಸ್ತಾನೆ. ಇದು ಸ್ಕ್ಯಾನ್ ಮಾಡುವಾಗ ಗೊತ್ತಾಗುವುದಿಲ್ಲ, ಯಾರು ಮಾಡಿದ್ದೇನು ಮಾಡಿದ್ದೆ ಅಂತ ಆಗೋದು ಗೊತ್ತಾಗುವುದಿಲ್ಲ. ಹಾಗಾಗಿ ಅದ್ಭುತವಾಗಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ಅಂದ. ನೀವು ಎಂಥ ಊಟ ಮಾಡಿದರೂ ಏನು ಮಾಡಿಕೊಳ್ತೀರಾ? ತುಂಡು ಮಾಡ್ತೀರಾ, ಅರೆದು ಹಾಕ್ತೀರಾ, ಅಥವಾ ಹುಡಿ ಮಾಡಿಬಿಡ್ತೀರಾ, ಬೇಯಿಸಿ ತಿಂತೀರಾ, ಒಣಗಿಸಿ, ಯಾವ ಪ್ರಕಾರದಲ್ಲಿ ನೀವು ಮಾಡಿದರೂ ಅದಕ್ಕೆಲ್ಲ ಹೆಸರು ಕೊಟ್ಟಿದ್ದಾರೆ. ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಖ್ಯ ಎಲ್ಲ ಹೇಳಿ ನೆಕ್ಕಿ ನೆಕ್ಕಿ ತಿಂದದ್ದಕ್ಕೂ ವ್ಯವಸ್ಥೆ ಉಂಟು. ಚೀಪಿ ಚೀಪಿ ಒಳಗೆ ಬಾಯಿ ಹಾಕ್ಕೊಳ್ಳೋದು ಹೇಳಿಬಿಡ್ತಾನವ. ಕುಡಿದು ಖಾಲಿ ಮಾಡಿದ್ದಕ್ಕೂ ತಿಳಿಸಿಕೊಡ್ತಾನೆ. ಎಷ್ಟು ಪ್ರಕಾರದಲ್ಲಿ ನೀವು ಹೊಟ್ಟೆಯೊಳಗೆ ಹಾಕಿದರೂ ಅದನ್ನು ಕೆಲಸ ಮಾಡಿಕೊಡ್ತಾನೆ ಕೃಷ್ಣ. ನಾನು ಅಂದ, ಗಮನಿಸಬೇಕಾದ ವಿಷಯ. ನಾನು ಕೃಷ್ಣನನ್ನೇ ಒಪ್ಪುವುದಿಲ್ಲ ಅಂತ ಹೇಳಿಕೊಂಡವರಿಗೆ ಇದು ಸ್ವಲ್ಪ ಡೈಜೆಸ್ಟ್ ಆಗೋದು ಭಾಳ ಕಷ್ಟ. ಜತೆಯಲ್ಲಿ ಹೇಳ್ತಾನೆ, ನಮಗಿಬ್ಬರು ಜನ ಇದ್ದಾರೆ ಅಂತ, ಪ್ರಾಣಾಪಾನ ಸಮಾಯುಕ್ತ ಅಂತಾನೆ. ನಾನು ಪ್ರಾಣನನ್ನು ಅಪಾನನನ್ನು ಇಟ್ಟುಕೊಂಡಿದ್ದೇನೆ ಅಂತ. ಈ ದಿವ್ಯ ದರ್ಶನ ನಮಗೆ ಉಪನಿಷತ್ತಿನ ಕೊನೆಯಲ್ಲಿ ಆಗಬೇಕಾತ್ತು. ಆದರೆ ಕೆಲಸ ಮಾಡುವ ಒಂದು ದಿವ್ಯ ಶಕ್ತಿ ಬೇರೆ ಉಂಟು ಹೇಳಲಿಕ್ಕೋಸ್ಕರ ನಾನು ಗೀತೆಯ ಗೆರೆಯನ್ನು ಗುರುತಿಸಿದೆ ಅಷ್ಟೇ. ಪ್ರಾಣ ಮತ್ತು ಅಪಾನ, ಪ್ರಾಣ ಪೂರಣ ಮಾಡ್ತಾನೆ, ಅಪಾನ ಅಪನಯನ ಮಾಡ್ತಾನೆ. ಊಟ ಮಾಡಿದ್ದರ ಒಳ್ಳೆಯ ಸೊತ್ತನ್ನು ಪ್ರಾಣ ಎಲ್ಲೆಡೆ ಸಪ್ಲೈ ಮಾಡ್ತಾನೆ, ಪೂರಣ ಮಾಡ್ತಾನೆ, ತುಂಬಿಸ್ತಾನೆ.
ಕೆಟ್ಟದ್ದನ್ನು ಅಪನಯತಿ ಹೊರಗೆ ಹಾಕ್ತಾನೆ. ಹೊರಗೆ ಹಾಕುವ ಕೆಲಸ ಒಬ್ಬನದ್ದು, ಒಳಗೆ ಅದನ್ನು ಕೆಲಸಗೊಳಿಸುವುದು ಇನ್ನೊಬ್ಬನದ್ದು. ಇವರಿಬ್ಬರು ಅಸಿಸ್ಟೆಂಟ್ ದೇವರಿಗೆ, ಕೃಷ್ಣನಿಗೆ. ಇವರಿಬ್ಬರನ್ನಿಟ್ಟುಕೊಂಡು ನಮ್ಮ ದೇಹದೊಳಗೆ ಬಹಳಷ್ಟು ರುಬುತ್ತಾನೆ, ಅವ ಕೆಲಸ ಮಾಡಿಸ್ತಾನೆ. ಆದ್ದರಿಂದ ಇಲ್ಲಿ ಗಮನಿಸಿದ್ದು ನಾವು ಕರ್ಮೇಂದ್ರಿಯಗಳಲ್ಲಿ ಇದೆಷ್ಟು ವ್ಯಾಪಾರಗಳನ್ನು ನಾವು ಗಮನಿಸಿದರೆ ನಮ್ಮದೇನು ಅಲ್ಲ ಅರ್ಥ ಆಗ್ತದೆ. ನಮಗೆ ಅಜೀರ್ಣ ಆದರೂ ಜೀರ್ಣ ಮಾಡಿಕೊಳ್ಳಲಿಕ್ಕೆ ನಮಗಾಗುವುದಿಲ್ಲ. ಗಮ್ಮತ್ತು ಕೇಳಿದರೆ ತಿಂದದ್ದು ಹೆಚ್ಚಾಯಿತು ಅಂತೇಳಿ ಅಜೀರ್ಣ ಆಯಿತು ಹೇಳಿದರೆ ಮತ್ತೆ ಪುನಃ ವೈದ್ಯರು ಮಾತ್ರೇ ಕೊಡೋದು, ಇನ್ನೂ ಸ್ವಲ್ಪ ತಿನ್ನು ಅಂತಲೇ ಹೇಳೋದು. ಉಪವಾಸ ಮಾಡಿ ಹೇಳೋದಿಲ್ಲ. ನಿಜವಾಗಿ ಉಪವಾಸ ಮಾಡಿದರೆ ಕೆಲಸ ಆಗ್ತದೆ, ಅದು ಅವರಿಗೆ ಅದರ ಬಗ್ಗೆ ಗ್ಯಾರಂಟಿ ಇಲ್ಲ. ಮತ್ತೆ ಎಲ್ಲಿಯಾದರೂ ಅಸಾಮಿ ಸತ್ತೇ ಹೋದರೆ ಮತ್ತೆ. ಹಾಗಾಗಿ ಇನ್ನಷ್ಟು ವಾಸ್ತವವಾಗಿ ಬಹಳ ಸುಂದರವಾಗಿ ನಮ್ಮ ದೇಹದಲ್ಲಿನ ಯಾವುದೇ ಅಜೀರ್ಣ ಕ್ರಿಯೆಗೆ ನಮ್ಮಲ್ಲಿ ಏನೂ ಮದ್ದು ಇಲ್ಲ ವ್ಯವಸ್ಥಿತವಾಗಿ. ಅದರಿಂದ ಜೀರ್ಣ ಮಾಡುವಂತೆ, ಜೀರ್ಣ ಆಗುವುದರಿಂದ ತಿಂದದ್ದು ಪೂರ್ತಿ ಖಾಲಿ ಆಗುವುದಿಲ್ಲ, ಅದರ ಬದಲಿಗೆ ಬೇಕಾದ್ದನ್ನೆಲ್ಲ ಅಲ್ಲಲ್ಲಿಗೆ ಕಳಿಸಿಕೊಡ್ತಾನೆ. ಒಂದೊಮ್ಮೆ ಪೂರ ಹೊರಗಾಗುವುದು ಅದರದ್ದು ವಿಷಯವೇ ಬೇರೆ. ಕುಡಿದಾಗಿ ಹಾಲು, ಕುಡಿದಾಗಿ ನೀರು, ಕುಡಿದಾಗಿ ಕಾಫಿ, ಕುಡಿದಾಗಿ ಪಾನಕ್ಕೆಲ್ಲ ಹಾಗೆ ಹೋಗುವುದಾದರೆ ಮನುಷ್ಯನ ಕಥೆ ಏನಿತ್ತು. ಅದಾಗದಂತೆ ಮಾಡಿದಲ್ಲ. ಎಲುಬಿಗೆ ಗಟ್ಟಿಯಾಗುವ ಪದಾರ್ಥವನ್ನು ನೋಡಿ, ಅವನಿಗೆಲ್ಲ ವಿಟಮಿನ್ಸ್ಗಳು, ಪ್ರೋಟೀನ್ಸ್ಗಳು ಎಲ್ಲ ಗೊತ್ತುಂಟು, ಎಲ್ಲಿ ಯಾವ್ಯಾವುದು ಹೋಗಬೇಕು ಅಂತ. ಅದೇ ಪ್ರಕಾರ ಮಾತ್ರೆಯನ್ನು ಇಡೀ ಹೊರಗೆ ಕಳಿಸ್ತಾನ? ಮಾಡುವುದಿಲ್ಲ. ಒಂದೊಮ್ಮೆ ಮಾತ್ರೆಯೋ ಮದ್ದೋ ಕಷಾಯವೋ ಕುಡಿದ್ರೆ ಅದಕ್ಕೆ ಅನುಕೂಲವಾಗಿ ಎಲ್ಲಿ ಡ್ಯಾಮೇಜ್ ಆಗಿದೆ, ಎಲ್ಲಿ ವ್ರಣ ಬಂದಿದೆ, ಎಲ್ಲಿ ಹೆಚ್ಚು ಕಡಿಮೆ ಉಂಟು, ಅಲ್ಲಿಗೆ ಮಾತ್ರ ಅದನ್ನು ಕಳಿಸಿಕೊಡ್ತಾನೆ. ಅದರ ಫಲವನ್ನು ಉಳಿದ ಇಂದ್ರಿಯಗಳಿಗೆ ಹಾಕುವುದಿಲ್ಲ, ರಿಸಲ್ಟ್ ಉಳಿದ ಇಂದ್ರಿಯಗಳಲ್ಲಿ ಬರುವುದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಹೊಟ್ಟೆಯೊಳಗೆ ನಡೆಸತಕ್ಕಂಥ ದೇವರ ಕ್ರಿಯೆ, ದೇವತೆಗಳ ಪಾರುಪತ್ಯ, ಇದನ್ನು ಗಮನಿಸಿ ಹೇಳಿದವ. ವಾಕ್ ಮನಃ ಚಕ್ಷು ಶ್ರೋತ್ರಂಚ ಸೆಲೆಕ್ಟ್ ಮಾಡಿ ಮಾತನ್ನೊಂದು ಹೇಳಿದ. ಅಭಿವ್ಯಕ್ತಿಯ ಮಾಧ್ಯಮ ಎಲ್ಲರಿಗೂ ಗೊತ್ತಾಗ್ತದೆ ಇರ್ತದೆ ಅಂತ. ಇದು ಸಾಮಾಜಿಕ, ಸಾಮೂಹಿಕ. ಒಳ ಇಂದ್ರಿಯಗಳಲ್ಲಿ ಮನಸ್ಸನ್ನು ಮುಟ್ಟಿದ. ಮುಖ್ಯವಾಗಿ ಅಂತರಿಂದ್ರಿಯದಲ್ಲಿ ಮನಸ್ಸು ಬಹಳ ಬಗೆ ಉಂಟದರಲ್ಲಿ. 3 ಪ್ರಕಾರ ಅಂತೂ ಗ್ಯಾರಂಟಿ. ಒಂದು ಹಾರುವ ಮನಸ್ಸು, ಒಂದು ಹರಿದಾಡುವ ಮನಸ್ಸು, ಒಂದು ನಿಂತ ಮನಸ್ಸು ಅಂತ. ನಿಂತಲ್ಲೇ ನಿಂತಿರ್ತದೆ, ಅದಕ್ಕೆ ಶಿವ ಸ್ಥಾಣು ಕಾರಣನಾಗ್ತಾನೆ. ಮನಸ್ಸು ಎಲ್ಲೆಲ್ಲಿ ಓಡುವುದಿಲ್ಲ, ಸುಮ್ಮನೆ ಕೂತಿರ್ತದೆ ಕೆಲವೊಮ್ಮೆ. ಇದು ನಿಜವಾಗಿ ಶಿವನ ಪಾರುಪತ್ಯಕ್ಕೊಳಗಾಗುವ ಸ್ಥಾಣವಿನ ಸ್ಥಿತಿ. ಅದೇ ಹಾರುತ್ತಾ ಇದ್ದರೆ ಮನಸ್ಸು ಅಲ್ಲಿ ಗರುಡ ಇದ್ದಾನೆ ಅಂತ ಅರ್ಥ. ಅವನು ಕೆಲಸ ಮಾಡುತ್ತಾನೆ. ಮನಸ್ಸು ಭಾಳ ವಿಚಿತ್ರವಾಗಿ ಹಕ್ಕಿಯಂತೆ ಎಲ್ಲೆಡೆ ಓಡ್ತಾ ಇದ್ದರೆ ಅದವನೇ. ಮತ್ತು ಕೆಲವೊಮ್ಮೆ ಹರಿದುಕೊಂಡು ಓಡ್ತದೆ, ನುಸುಳಿಕೊಂಡು ಹೋಗ್ತದೆ, ಅದು ಹಾವು ಅಂತ ಅರ್ಥ. ಶೇಷ ಇದ್ದಾನಲ್ಲಿ. ಮನಸ್ಸಿನ 2 ಮುಖಗಳು. ನಿಧಾನವಾಗಿ ಹೋಗುವುದು ಅದು ಶೇಷನ ಪಾರುಪತ್ಯಕ್ಕೆ. ಹಾರಾಡಿಕೊಂಡು ಓಡಾಡಿಕೊಂಡು ಎಲ್ಲೆಂದರಲ್ಲಿಗೆ ಜಿಗಿಯುವುದು ಅದು ಗರುಡನ ಪಾರುಪತ್ಯಕ್ಕೆ ಸಿಕ್ಕಿದಾಗ. ಅಲ್ಲೇ ಇದ್ದಲ್ಲೇ ನಿಂತಿರುವುದು ಗಟ್ಟಿಯಾಗಿ. ಎಂತ ಮಾಡಿದರೂ ಕೆಲವೊಮ್ಮೆ ನಾನೇನು ಶೇಕಾಗುವುದಿಲ್ಲ ಮಾರ ಹೇಳ್ತಾರೆ. ಅದು ಒಂದು ನಮೂನೆ. ಅದು ಒಂದು ರೀತಿಯ ಅಹಂಕಾರಿಕವಾದ ಮನಸ್ಸಿನ ಅಭಿಮಾನದ ವ್ಯವಸ್ಥೆ. ಅದು ಒಳ್ಳೆಯದಕ್ಕಿರಲಿ ಕೆಟ್ಟದ್ದಕ್ಕಿರಲಿ ಬದಲಾಗದಿರತಕ್ಕ ಪರಿಸ್ಥಿತಿಯನ್ನು ತಂದುಕೊಡುವುದು ಶಿವ ಇದ್ದಾನೆ. ಇದು ಪ್ರಧಾನ. ಇನ್ನು ಅವಾಂತರರು ಇದ್ದಾರೆ, ಅವನ ಮಕ್ಕಳು. ಸ್ಕಂದ ಬರ್ತಾನೆ. ಸ್ಕಂದನಲ್ಲಿಯೂ 3 ಮುಖ ಇದೆ. ಒಂದು ಕುಮಾರ ಮುಖ, ಇನ್ನೊಂದು ಮಾರಮುಖ, ಇನ್ನೊಂದು ಸನತ್ ಕುಮಾರ ಮುಖ ಅಂತ. ಅದು ಮಾರಮುಖ ಆದರೆ ಮಾರಿಯೇ, ಅದು ನಮ್ಮನ್ನು ಮಾರಯತ್ತು. ಮನ್ಮಥನ ಮೋರೆಯಿಂದ ಒಂದೊಮ್ಮೆ ಸ್ಕಂದ ನಮಗೆ ಮನಸ್ಸಿಗೆ ಬಂದರೆ ಬಯಕೆಗಳ ಒಂದು ಬೀಡುವೆ ಆಗಿ ಹೋಗುತ್ತೆ ಮನಸ್ಸು. ಬೇಕುಗಳೇ, ಅದರಲ್ಲಿಯೂ ನಿಕೃಷ್ಟವಾದ ನೀಚವಾದ ಬೇಕುಗಳು. ಒಳ್ಳೆಯದೇನಲ್ಲ. ಒಳ್ಳೆಯ ಆಸೆಗಳಿಗೆಲ್ಲ ನಮ್ಮ ಮನಸ್ಸು ಪಕ್ಕನೆ ವಾಲುವುದಿಲ್ಲ. ಅದರಿಂದ ಶಿವನ ಮಗನ ಪಾರುಪತ್ಯಕ್ಕೆ ಒಂದೊಮ್ಮೆ ಒಳಗಾಗಿ ಬಿಟ್ಟರೆ ಮನಸ್ಸು ಮೂರಾಬಟ್ಟೆ ಆಗುತ್ತೆ, ಸಿಕ್ಕಾಬಟ್ಟೆ ಓಡುತ್ತೆ. ಕೆಲವೊಮ್ಮೆ ಅದೇ ಮನಸ್ಸು ವೈರಾಗ್ಯ ಮೂರ್ತಿಯ ಶಿವನ ಮಗನ ಹತ್ತಿರ ಹೋಗಿ ನಿಂತರೆ ಎಲ್ಲ ಬೇಡ ಆಗ್ತದೆ. ವೈರಾಗಿ ಬರಲಿಕ್ಕೂ ಕೆಲವು ಕಾರಣಗಳಿರ್ತವೆ. ಕೆಲವರಿಗೆ ಆಸ್ಪತ್ರೆ 4-5 ಸತಿ ಹೋದ ನಂತರ ವೈರಾಗ್ಯ ಬರ್ತದೆ. ಯಾವುದ್ರ ಮೇಲೆ? ಆಸ್ಪತ್ರೆ ಮೇಲೆ ಅಲ್ಲ, ತಿನ್ನುವುದ್ರ ಮೇಲೆ. ಇನ್ನು ಆಸ್ಪತ್ರೆ ಹೋಗಬಾರ್ದು ಮಾರೇ, ಹೇಸಿಗೆ ಆಗ್ತದೆ ಅಂತ. ಸುಮಾರು ಒಂದು 4-6 ತಿಂಗಳು ಸ್ಟ್ರಿಕ್ಟಾಗಿ ಆಸ್ಪತ್ರೆ ಹೋಗದಂತೆ ಮಾಡಿಕೊಳ್ತಾನೆ. ಮತ್ತೆ ಪುನಃ ಯಥಾ ಪ್ರಕಾರ ಅದು ಬೇರೆ ಆಸ್ಪತ್ರೆ ಹೋಗುವ ಅಂತ ಹೊರಡ್ತಾನೆ. ಮತ್ತು ಹೀಗೆ ಆಸ್ಪತ್ರೆ ಹೋಗಿ ಕೆಲವರಿಗೆ ವೈರಾಗ್ಯ ಬರ್ತದೆ. ಇನ್ನು ಕೆಲವರಿಗೆ ಪುರಾಣ ಕೇಳಿ ವೈರಾಗ್ಯ ಬರ್ತದೆ. ಹೌದು ಮಾರೆ, ಹಾಗೆಲ್ಲ ಸರಿಯಾಗಿ ಒಂದು ಇರಬೇಕು ಇನ್ನು ಕೇಳಿದ ನಂತರ ಅಂಥೇಳಿ. ಅದಕ್ಕೆ ಕೆಲವರೆಲ್ಲ ಕೇಳಲಿಕ್ಕೆ ಬರುವುದೇ ಇಲ್ಲ. ಕೇಳಿದರೆ ಎಲ್ಲಿಯಾದರೂ ಹಾಗೆ ಇರಬೇಕಾಗ್ತದೆ ಹೇಳಿ ಸೋಮಾರಿತನದಿಂದ ಕೇಳುವುದೇ ಬೇಡ, ಕಿವಿಗೆ ಹಾಕ್ಕೊಳ್ಳುವುದಿಲ್ಲ. ಅದರಿಂದ ಇದು ಪುರಾಣ ವೈರಾಗ್ಯ.
ಇನ್ನು ಆರೋಗ್ಯದ ಅಂಗಳದಲ್ಲಿ ಆಯ್ತಲ್ಲ, ಇನ್ನು ಇಲ್ಲ ಅಂತಾದರೆ ಎಂಥ ಮಾಡಿದರೂ ಕೈಗೆ ಎಟಕುವುದಿಲ್ಲ. ಆದರೆ ಅದೆಲ್ಲ ಬೇಡವೇ ಬೇಡ ಅಂತ. ಹಲ್ಲೆ ಇಲ್ಲದವ ಗಟ್ಟಿ ಕಡಲೆಯನ್ನು ತಿನ್ನಲಿಕ್ಕೆ ಹೋಗುವುದೇ ಇಲ್ಲ. ಅಭಾವ ವೈರಾಗ್ಯದ್ದು ಅವನು ಗೊತ್ತು ನನಗೆ ಅಲ್ಲಿಲ್ಲ ಅಂತ. ಒಬ್ಬರು ಸೆಟ್ಟಲ್ಲಿ ಹಾಕ್ಕೊಂಡಿದ್ದರು, ನನ್ನ ಪಕ್ಕದಲ್ಲೇ ಕೂತಿದ್ದು, ನನಗೆ ಗೊತ್ತಿತ್ತು ಅವರು, ನನಗಿಂದ ಎಷ್ಟೋ ಸೀನಿಯರ್ ಅವರು. ಮತ್ತು ಹಲ್ಲು ಸೆಟ್ ಹಾಕಿದ್ರಿಂದ ಅವರಿಗೂ ಗೊತ್ತಿತ್ತು ತಾನು ಭಾಳ ಚೆನ್ನಾಗಿದ್ದೇನೆ, ಯುವಕನಿದ್ದೇನೆ ಅಂತ ತಿಳ್ಕೊಂಡಿದ್ದರು ಅವರು. ಅದರ ಬಗ್ಗೆ ಪ್ರೌಡ್ ಅವರು. ಆದರೆ ಒಂದು ಸರ್ತಿ ಅವರ ಈ ಹುಂಬತನಕ್ಕೆ ಒಂದು ಪರೀಕ್ಷೆ ಎನ್ನುವಂತೆ ಅವರ ಎದುರಲ್ಲಿ ಒಂದು 4-6 ಹಲ್ಲು ಒಂದು ತಂದು ಹಾಕಿದರು. ಅವರು ತಿನ್ನಲಿಕ್ಕೆ ಒಂದು ಹಾಕಿದ್ದು ಬಾಯಿಗೆ. 2ನೇ ಸತಿ ಹಾಕುವಾಗ ಅವರ ಮೋರೆ ಎಲ್ಲಿಯೋ ಇರ್ತದೆ, ವಿಕಾರ ಶೇಪ್ ಆಯಿತು. ಯಾಕೆಂದರೆ ಅದು ಎಲ್ಲಿಯೂ ದವಡೆಯಲ್ಲಿ ಎಲ್ಲಿ ಹೋಗಿದೆ, ಹಲ್ಲಿನ ಸೆಟ್ಟಿ ಅಲ್ಲಿಯೋ ಹಲ್ಲುವನ್ನು ಕಚ್ಚಿಕೊಂಡಿದೆ. ಹಲ್ಲಿಗೂ ಹಲ್ಲುವಕ್ಕೂ ಭಾರಿ ಸಂಬಂಧ ಏರ್ಪಟ್ಟಿದೆ. ಮತ್ತೆ ಅವರು ಅದನ್ನು ಹೊರಗೆ ಹೋದ ನಂತರವೇ ಹಲ್ಲನ್ನು ತೆಗೆದು ಹಲ್ಲುವನ್ನು ತೆಗೆದು ಮತ್ತೆ ತಿಂದರೆ ಎಲ್ಲೋ ಕೇಳಬೇಡಿ. ನಾನು ಕಂಡ ದೃಶ್ಯ ಇದು. ಹಾಗಾಗಿ ಮನುಷ್ಯ ಎಷ್ಟು ಸೋಲ್ತಾನೆ ಕೆಲವೊಮ್ಮೆ ಅಂತ. ಮತ್ತು ಇನ್ನು ಮುಂದಕ್ಕೆ ಅವರು ಹಲ್ವ ತಿನ್ನಲಿಕ್ಕೆ ಪಬ್ಲಿಕ್ಕಲ್ಲಿ ಹೋಗುವುದಿಲ್ಲ, ಅಲ್ಲಿಲ್ಲದವ ಕಡಲೆ ತಿನ್ನಲಿಕ್ಕೆ ಹೇಗೆ ಹೋಗುವುದಿಲ್ವೋ ಹಾಗೆ. ಆದರೂ ಕೆಲವರು ಮುದುಕರು ಅಭ್ಯಾಸ ಇದ್ದವರು ತಾಂಬೂಲವನ್ನು ಜಜ್ಜಿ ಕುಟ್ಟಿ ñಕ್ಕೆ ಮಾಡಿ ಎಲ್ಲ ತಿನ್ನುವುದು, ಅದು ತಿನ್ನಲಿಕ್ಕೆ ಎಲ್ಲಿ ಹಲ್ಲುಂಟು ಹುಡುಕುವುದು. ಅವರು ಮತ್ತೆ ಅಲ್ಲಿಗೆ ತೊಗೊಂಡೋಗಿ ಎಡೆಯಲ್ಲಿ ಇಡ್ತಾರೆ. ಮತ್ತು ನನಗೆ ವಿಚಿತ್ರ ಅನ್ನಿಸ್ತದೆ. ಅದು ನಾಲಿಗೆಯೂ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಆಗ ಈ ನಮೂನೆ ವಿಚಿತ್ರವಾಗಿರತಕ್ಕಂಥ ರೀತಿಯಲ್ಲಿ ವೈರಾಗ್ಯಗಳ ಅನೇಕ ಆಯಾಮಗಳಿತು. ಇದಕ್ಕೆ ಕಾರಣ ಒಬ್ಬ ಸನತ್ ಕುಮಾರ ಇದ್ದಾನೆ, ಇನ್ನೂ ಒಬ್ಬ ಇದ್ದಾನೆ. ಅವನು ಕುಮಾರ, ವಾಸ್ತವವಾಗಿ ಶಿವನ ಮಗ. ಒಂದು ಕಡೆಯಲ್ಲಿ ಶಿವನ ಮಗ ಕುಮಾರ, ವಿಷ್ಣುವಿನ ಮಗ ಮನ್ಮಥ, ಮತ್ತೊಂದು ಕಡೆಯಲ್ಲಿ ಬ್ರಹ್ಮನ ಮಗ ಸನತ್ ಕುಮಾರ. ಹೀಗೆ 3 ರೋಲ್ ಒಬ್ಬನದ್ದೇ. ಸ್ಕಂದ ಇತ್ಯಾಚಕ್ಷತೆ ಅಂತ ಶ್ರುತಿ ಅವನನ್ನು ಬಹಳ ಚಂದವಾಗಿ ಇವನನ್ನೇ ಸ್ಕಂದ ಅಂತ ಕರೀತಾರೆ ಅಂತ. ಹಾಗಾಗಿ ನಮ್ಮ ಮನಸ್ಸು ಬಹಳ ವಿಚಿತ್ರ ಆಗಲಿಕ್ಕೆ ಕಾರಣ ಇವರೆಲ್ಲ ಬೇರೆ ಬೇರೆ ಲೇಯರ್ಸ್ಗಳಲ್ಲಿ ಕೂತು ಕೆಲಸ ಮಾಡುವುದರಿಂದ. ಆದ್ದರಿಂದ ಪ್ರಧಾನವಾಗಿ ಮನಸ್ಸನ್ನು ಇಲ್ಲಿ ಎತ್ತಿ ಹೇಳಿದ. ಅಂತರಿಂದ್ರಿಯ ಒಳಗೆ ಇದೆ, ಎಲ್ಲ ಇಂದ್ರಿಯಗಳಿಗೆ ಕಾರಣವಾಗಿದೆ ಅಂತ. ಅದರ ಆಚೆಗೆ ಚಕ್ಷುಶ್ರೋತ್ರಂ ಅಂತ 2 ಹೇಳಿದ. ಉಳಿದ ಜ್ಞಾನೇಂದ್ರಿಯಗಳ ಬಗ್ಗೆ ಮಾತಾಡಲಿಲ್ಲ. ಮತ್ತೆ 3 ಇದೆ, ಅದಕ್ಕೆ ಚಕಾರ ಹಾಕಿದ್ದು. ಮತ್ತೆ ಸ್ಪರ್ಶ, ರಸ, ಘ್ರಾಣ. ಕಣ್ಣು ಕಿವಿ ಹೇಳಿದ. ಕಣ್ಣು ಕಿವಿ ಎನ್ನುವುದು ಸರಿ, ಹೇಳಲಿಕ್ಕೆ ಬೇಕಾದ್ದು. ಇದನ್ನು ಬಹಳ ಅದ್ಭುತವಾಗಿ ವೇದಕಾರರು ಗಮನಿಸಿದ್ದಾರೆ. ಇದು ಮನುಷ್ಯನ ಕುದುರೆಗಳು ಅಂತ. ಎಲ್ಲ ಇಂದ್ರಿಯಗಳು ಕುದುರೆಗಳೇ, ಇಂದ್ರಿಯಾಣಿ ಹಯಾನಾಹು ಅಂತ. ಅದರಲ್ಲಿಯೂ ಪ್ರಧಾನವಾದ 2 ಕುದುರೆ ಕಣ್ಣು. ಅದು ಮೊದಲು ಕಟ್ಟಿದೆ. ಕೃಷ್ಣನ ರಥದಲ್ಲಿ 4 ಕುದುರೆ ಆಗಲಿಕ್ಕೆ ಕಾರಣ ಎದುರು ಕಣ್ಣು 2 ಮತ್ತು ಹಿಂಬದಿದ್ದ 2 ಕುದುರೆ ಕಿವಿ 2. ಇದು 4 ಕುದುರೆ ಮನುಷ್ಯನಿಗೆ ಭಾಳ ಸಪೋರ್ಟ್ ಮಾಡ್ತದೆ. ಮುಂದೋಗುವ 2 ಕುದುರೆ ಕಣ್ಣು, ಹಿಂದಿನಿಂದ ಬಂದಿರತಕ್ಕ 2 ಕುದುರೆ ಕಿವಿ. ಇದರೊಟ್ಟಿಗೆ ಮೂಗು ಒಂದಿದೆ, ಅದರಲ್ಲಿ 2 ಹೊರಳೆಗಳಿವೆ. ಘ್ರಾಣ, ಸ್ಪರ್ಶೇಂದ್ರಿಯ ಅಂತೂ ಮೈ ತುಂಬ ಹಬ್ಬಿದೆ. ಜೊತೆಯಲ್ಲಿ ರಸನೇಂದ್ರಿಯ ಇದೆ, ನಾಲಿಗೆ. ಅದು ಒಳಗಿದ್ದರೂ ಅದ್ಭುತ ಕಾರ್ಭಾರ ಮಾಡ್ತದೆ. ರಹಸ್ಯವಾದ ತಾಣ ಅದರದ್ದು, ಆದರೆ ವಿಚಿತ್ರವಾದ ಅದರ ಪ್ರವೃತ್ತಿ. ಹೀಗಾಗಿ 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳಲ್ಲಿ 2 ಮಾತ್ರ ವಾಕ್ಯದಲ್ಲಿ ಎತ್ತಿ ಹೇಳಿ ಉಳಿದದ್ದನ್ನೆಲ್ಲ ಉಂಟು ಹೇಳಿಬಿಟ್ಟ. ಕಣ್ಣಿಗೆ ನಾವು ನಿನ್ನೆ ನೋಡಿದ್ದೇವೆ ಸೂರ್ಯ ಇದ್ದಾನೆ ಅಂತ. ಎಲ್ಲ ಕಣ್ಣುಗಳಲ್ಲಿಯೂ ಸೂರ್ಯನೇ ಇರಲಿಕ್ಕೆ ಹೋಗಿಯೇ ಪ್ರಾಣಿಗಳ, ಪಕ್ಷಿಗಳ ಎಲ್ಲ ನಿದ್ರೆ ಬೇಗ ಶುರುವಾಗ್ತದೆ. ಮನುಷ್ಯನ ಕಣ್ಣಿನಲ್ಲಿ ಅವನಾದರೂ ಸ್ವಲ್ಪ ದೀಪ ಹಾಕಿಕೊಂಡೆಲ್ಲ ಕೆಲಸ ಮಾಡಲಿಕ್ಕೆ ನೋಡ್ತಾನೆ. ಆದರೆ ಮನುಷ್ಯನಲ್ಲಿ ಗೂಬೆಯ ಪ್ರವೃತ್ತಿ ಉಂಟು, ಕ್ರೂರ ಮೃಗಗಳ ಆಂದೋಲನವಿದೆ, ಜೊತೆಯಲ್ಲಿ ಮನುಷ್ಯನ ಪ್ರವೃತ್ತಿಯೂ ಇದೆ. ಹಗಲಿನ ಒಳ್ಳೆಯ ಕೆಲಸ ಮಾಡೋದುಂಟು, ರಾತ್ರಿ ಕೆಲಸವನ್ನು ಆರಂಭ ಮಾಡ್ತಾನೆ, ಸ್ವಲ್ಪ ಉಪಯೋಗಿಸಿಕೊಳ್ಳುತ್ತಾನೆ. ಅದರಿಂದ ಕಣ್ಣಿಗೆ ಪ್ರಧಾನ ಹೊರಗಿನ ಸೂರ್ಯನೇ. ಉಳಿದವರು ಬೇಕಾದಷ್ಟಿದ್ದಾರೆ. ಹಿಂದೊಮ್ಮೆ ಹೇಳಿದ್ದೆ ನಾನು, ಕನೀನಿಕಾದಲ್ಲಿ ಯಾರು, ಕೆಂಪು ಯಾರು, ಬಿಳಿ ಯಾರು ಅಂತ ತುಂಬ ವಿಷಯ ಇದೆ. ಕಿವಿಗೆ ನಿನ್ನೆ ನೋಡಿದೆವು ನಾವು ಹೇಗೆ ಬರ್ತಾರೆ ಜನರೆಲ್ಲ ಸಿಕ್ಕಿದ್ದಾರೆ ಅಂತ. ಇನ್ನು ಸ್ಪರ್ಶಕ್ಕೆ ವಾಯು ಇದ್ದಾನೆ, ಪ್ರವಾಹನಿದ್ದಾನೆ. ಮೂಗಿಗೆ ಮತ್ತು ಅಶ್ವಿನಿ ದೇವತೆಗಳು ಬರ್ತಾರೆ. ರಸನೇಂದ್ರಿಯಕ್ಕೆ ವರುಣ ಸಿಗ್ತಾನೆ. ಇವರಿಷ್ಟೂ ದೇವತೆಗಳು ಒಟ್ಟು ಸೇರಿ ನಮಗೆ ಕೆಲಸ ಮಾಡಿಸ್ತಾರೆ ಅಂತ ಅಭಿಪ್ರಾಯದಲ್ಲಿ ಋಷಿ ಉತ್ತರ ಕೊಟ್ಟ. ಸುಲಭ ಆಯಿತು ಉತ್ತರ. ಆದರೆ ಹೇಗೆ ಕೆಲಸ ಮಾಡ್ತದೆ ಅಂತ ಅರ್ಥ ಆಗಲಿಲ್ಲ. ಹಾಗಾಗಿ ಕೆಲಸ ಮಾಡುವ ವಿಧಾನವೂ ಇಟ್ಟುಕೊಂಡು 3ನೇ ಉತ್ತರದಲ್ಲಿ ಎಲ್ಲವನ್ನು ಹೇಳುತ್ತಾನೆ. ಈಗ ದೊಡ್ಡ ಪ್ರಶ್ನೆ ಏನು ಕೇಳಿದರೆ, ಇವರಲ್ಲಿ ಯಾರು ಶ್ರೇಷ್ಠ ಅಂತ. ಕಪ್ಪುನ ರೇಷಾಂ ವರಿಷ್ಠ ಅಂತ.
ತುಂಬ ತುಂಬ ದೊಡ್ಡವ ಯಾರು ಅಂತ ಅವನ ಪ್ರಶ್ನೆ. ವರಿಷ್ಠ ಶಬ್ದ ಹಾಕಿದ್ದಾನೆ. ವರಿಷ್ಠ ಅಂದರೆ ವರ ಅಂದರೆ ಶ್ರೇಷ್ಠ, ವರೀಯಾನ್ ಅಂದರೆ ಭಾರಿ ಶ್ರೇಷ್ಠ, ವರಿಷ್ಠ ಅಂದರೆ ಭಾರಿ ಶ್ರೇಷ್ಠ ಅಂತ ಅರ್ಥ. ಗುಡ್, ಬೆಟರ್, ಬೆಸ್ಟ್ ಇದ್ದಾಗೆ ತುಂಬ ದೊಡ್ಡವ, ಗ್ರೇಟೆಸ್ಟ್ ಅನ್ನುವ ಲೆಕ್ಕದಲ್ಲಿ ವರಿಷ್ಠ ಯಾರು ಅಂತ. ವರ ಅಂದ್ರೇ ತಿಳಿದು ಕೆಲಸ ಮಾಡುವವ ಅಂತ ಅರ್ಥ. ತಿಳಿದು ಕೆಲಸ ಮಾಡುವಾಗ ಆ ಕೆಲಸದಲ್ಲಿ ಸೋಲದವ ಅಂತ ಅರ್ಥ. ಇನ್ನೊಂದು ವಾತಿ ರಮತ ಚ ಅಂತ ತಿಳ್ಕೊಳ್ತಾನೆ, ತಿಳಿಯುವಲ್ಲಿ ಕೆಲಸ ಮಾಡ್ತಾನೆ, ಪ್ರಯತ್ನಿಸ್ತಾನೆ, ಆದರೆ ಪ್ರಯತ್ನದಲ್ಲಿ ಸೋಲು ಪಡೆಯುವುದಿಲ್ಲ. ಸೋಲು ಪಡೆಯದಿದ್ದರೂ ಪ್ರಯತ್ನದಲ್ಲಿ ಅವನು ಜಯವನ್ನು ಗಳಿಸಿದ್ರೂ ಬಹಳಷ್ಟು ಆಯಾಸ ಪಡ್ತಾನೆ, ಅದು ಇಲ್ಲ ಆಗಬೇಕು. ಯಾರಿಗೆ ಅನಾಯಾಸವಾದ ಪ್ರಯತ್ನ ಆಗ್ತದೆ, ಯಾರು ಅರಿವಿನ ಮೂಲಕ ಕೆಲಸವನ್ನು ನಡೆಸಿಕೊಡ್ತಾನೆ, ಅವನೇ ನಿಜವಾಗಿ ಶ್ರೇಷ್ಠ ವರ ಅಂತ ಅರ್ಥ. ರಸಸ್ಸಾರಹ ವರಶ್ಚೇತಿಯತೆ ಪರ್ಯಾಯವಾಚಕ ಅಂತ ಶ್ರೇಷ್ಠದ ಬಗ್ಗೆ ಮಾತಾಡುವ ವರ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಅವನು ಶ್ರೇಷ್ಠ ಯಾಕೆ ಕೇಳಿದರೆ ತಿಳಿದಿದ್ದಾನೆ ಅಂತಲೇ ಒಂದು ಶ್ರೇಷ್ಠ, ತಿಳಿದು ಕೆಲಸ ಮಾಡ್ತಾನೆ ಅಂತಲೇ, ಕೆಲಸ ಮಾಡುವಾಗ ಸೋಲುವುದಿಲ್ಲ ಅಂತಲೇ, ಅಷ್ಟು ಅರ್ಥದಲ್ಲಿ ವರ. ಅದರಲ್ಲಿ ವರಿಷ್ಠ ಭಾರಿ ಭಾರಿ ನಿಪುಣನಿದ್ದಾನೆ ಅಂತ ಹೇಳುವ ಮೂಲಕ ಅವನು ಯಾರು ಅಂತ ಕೇಳಿದ್ದಾರೆ. ಅವನನ್ನು ತಿಳಿಸ್ಲಿಕ್ಕೋಸ್ಕರ ಮುಂದಿನ ಒಂದು 2 ಗೆರೆಗಳು ಮಾತಾಡ್ತಾವೆ. ಈಗ ಇವರೆಲ್ಲ ಒಟ್ಟು ಸೇರಿದ್ದಾರೆ. ಪಂಚಭೂತದ ಅಧಿಪತಿಗಳು ಇದ್ದಾರೆ, ಭೂತೇಶ್ವರು, ಇಂದ್ರಿಯೇಶ್ವರು ಇದ್ದಾರೆ. ಎಲ್ಲ ಸೇರಿಕೊಂಡವರು ಇದನ್ನು ತಾಂತ್ರಿಕವಾಗಿ ಪ್ರಾಯೋಗಿಕವಾಗಿ ವಿಮರ್ಶೆಯ ಚಿಂತನೆಯನ್ನು ಕೊಡ್ತಾರೆ. ನೇರ ಉತ್ತರ ಹೇಳುವುದಿಲ್ಲ, ಉತ್ತರಕ್ಕೊಂದು ಕತೆ ಮಾಡ್ತಾರೆ. ಅವರು ನೇರ ಹೇಳಿದರೆ ಯಾರು ಒಪ್ಪುವುದಿಲ್ಲ ಅಂತ, ಅವರು ಒಪ್ಪುವುದಿಲ್ಲ. ತೇ ಪ್ರಕಾಶ್ಯ ಅಭಿವದಂತಿ ವಯಮೇತದ್ ಬಾಣಮವಷ್ಟಭ್ಯ ವಿಧಾರಯಾಮ ಇತಿ. ಗುರುಗಳು ಹೇಳ್ತಾರೆ ಶಿಷ್ಯರ ಹತ್ರ, ಇವರೆಲ್ಲ ದೇವತೆಗಳು ಸೇರಿಕೊಂಡು ತೇ ಅಂತ ಅವರನ್ನು ಕರೆದರು. ಪ್ರತ್ಯಕ್ಷದಲ್ಲಿ ಇಲ್ಲ, ಅವರು ಪರೋಕ್ಷದಲ್ಲಿ ಇದ್ದಾರೆ. ನಮಗೆ ಕಣ್ಣು ಕಾಣುತ್ತದೆ ಅಂತ ನಾವು ಹೇಳ್ತೇವೆ, ಅದು ಇನ್ನೊಬ್ಬರು ಬೈತೇವೆ, ನಿಮಗೆ ಕಣ್ಣು ಕಾಣುವುದಿಲ್ವಾ ಅಂತ. ಅದು ಸರಿಯಿಲ್ಲ ಪ್ರಯೋಗ ಮಾತ್ರ. ಕಣ್ಣು ಕಾಣುವುದು ಅಲ್ಲ, ಕಣ್ಣು ಕಾಣುವುದು ಇಲ್ಲ ಎನ್ನುವುದು ಸತ್ಯವೇ. ಯಾಕೆಂದರೆ ಹೆಣದಲ್ಲಿ ಕಣ್ಣಿಲ್ವಾ, ಅಥವಾ ಲ್ಯಾಬಿನಲ್ಲಿ ಕಣ್ಣಿಲ್ವಾ, ತೆಗೆದಿಡ್ದಿಲ್ವಾ? ಹಾಗಾಗಿ ಕಣ್ಣು ಎನ್ನುವುದೇ ಕಾಣುವುದಾದರೆ ನಾವು ಕೆಮಿಸ್ಟ್ರಿ ಲ್ಯಾಬಲ್ಲಿ ನೋಡ್ತಾ ಹೋದರೆ ಒಂದು ಕಣ್ಣು ಒಂದು ಇಟ್ಟಿರ್ತಾರೆ ಜಾಲರಿಯಲ್ಲಿ, ಅದು ನಮ್ಮನ್ನು ನೋಡಿದ್ದು ನಾವು ಹೇಳಬೇಕಾಗ, ಅದು ನೋಡೋದಿಲ್ಲ, ಲೆಕ್ಕ ಹಾಕೋದಿಲ್ಲ ಯಾರು ಬಂದದ್ದು, ಅಥವಾ ನಮ್ಮನ್ನು ನೋಡಿ ಆಚೆ ಈಚೆ ನೋಡುವುದು ಇಲ್ಲ, ಅದು ಆಚೆ ಹೋದ ನಂತರ ಈಚೆ ಹೋದ ನಂತರ. ಅದನ್ನ ಕಣ್ಣು ಕಾಣುವುದಲ್ಲ. ಮತ್ತು ಕಣ್ಣಿನಿಂದ ಕಾಣುವ, ನಾವು ಇತರರಿಗೆ ಬೈವಾಗಲಾಗಿ ನಿಂಗೆ ಅಂತ ಕಣ್ಣು ಕಾಣುವುದಿಲ್ವ ಕೇಳ್ತೇವೆ. ಅವು ಇಲ್ಲ ಹೇಳಿದರೆ ನಮಗೆ ಮತ್ತಷ್ಟು ಬೇಜಾರಾಗ್ತದೆ. ಕಣ್ಣಿನಿಂದ ಕಾಣುವುದು, ಕಣ್ಣು ಮಾಧ್ಯಮ ಆಗ್ತದೆ. ಹೌದು ನಾನು ಕಾಣುತ್ತೇನೆ ಅಂತ, ಅದು ಯಾರು ನಾನು ಎನ್ನುವುದು ಬಹಳ ಕಷ್ಟ ಆಗ್ತದೆ. ಜೀವನನ್ನು ಹುಡುಕುವುದು ಭಾರಿ ಕಷ್ಟ ಉಂಟು. ಆದ್ದರಿಂದ ಪಕ್ಕ ಹೇಳುವುದೇ ಇಲ್ಲ ಯಾರು ಸಹ. ಜೀವನನ್ನು ಕಾಣದೇ ಇರುವುದರಿಂದ ಅವನನ್ನು ತಿಳಿಸಿಕೊಡುವುದು ತಪ್ಪಾಗ್ತದೆ ಹೇಳಿಕೊಂಡು ಬಾಯಿ ಮುಚ್ಚಿಕೊಂಡು ಕಣ್ಣು ಕಾಣ್ತದೆ, ಕಿವಿ ಕೇಳ್ತದೆ, ಇಷ್ಟರಲ್ಲೇ ಮುಗಿಸಿಬಿಡ್ತಾರೆ ವ್ಯವಹಾರವನ್ನು. ಅದನ್ನು ಇಲ್ಲಿ ಹೇಳುವತ್ತೇ ಅಂದರು, ಇವರು ಕಾಣದವರು ಹೊರಗಿನಿಂದ ಕಾಣುವ ಇಂದ್ರಿಯ ಗೋಲಕಗಳನ್ನೇ ನೀವು ಹೇಳಬೇಡಿ. ಬಾಯಿ ಮಾತಾಡುವುದಲ್ಲ, ಬಾಯಿಯಿಂದ ಮಾತಾಡುವುದು, ಅದರಲ್ಲಿ ಸರ್ಕಸ್ ಭಾರಿ ಉಂಟು ಮತ್ತೆ. ಹಾಗಾಗಿ ಇವರೆಲ್ಲ ಪ್ರಕಾಶ್ಯ ಅಭಿವದಂತಿ. ಇವರು ನಿಜವಾಗಿ ದೇಹವನ್ನು ಬೆಳಗಿಸಲು ಬಂದವರು, ಕ್ರಿಯೆ ಮಾಡಿಸಿಕೊಂಡದನ್ನು ಮೇಲ್ಮುಖವಾಗಿ ತರಬೇಕು ಅಂತ ಪ್ರಯತ್ನಿಸಿಕೊಂಡವರು. ಅಂಥವರು ನಿಜವಾಗಿ ಇವತ್ತು ಬೆಳಕಿಗೆ ಬರಬೇಕು. ಅವರು ಯಾರು, ಅವರ ಪರಿಶ್ರಮ ಏನು, ಅವರ ಇಯತ್ತೆಗೆ ಅವರ ಶಕ್ತಿ ಸಾಮರ್ಥ್ಯಗಳು ಎಷ್ಟರ ಮಟ್ಟಿಗೆ ಅನ್ನೋದು ಗೊತ್ತಾಗಬೇಕಲ್ಲ. ಗೊತ್ತಾಗಲಿಕ್ಕೆ ಒಂದು ಕ್ರಿಯೆ ಹೊರಗಿನಿಂದ. ಅವರು ಗಟ್ಟಿಯಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ತೇ ಪ್ರಕಾಶಿಯ ಅಭಿವದಂತಿ. ಸುತ್ತಮುತ್ತಲು ಕೇಳುವಾಗ ಹೇಳ್ತಾ ಇದ್ದಾರೆ, ಸ್ವಲ್ಪ ಅಭಿಮಾನಪಟ್ಟು ಗರ್ವದಿಂದ ಹೇಳ್ತಾ ಇದ್ದಾರೆ. ಅಭಿಮಾನೇನ ವದಂತಿ, ಅಭಿಮುಖ್ಯೇನ ವದಂತಿ. ಎದುರಿಗೆ ಹೇಳ್ತಾ ಇದ್ದಾರೆ, ಗುಟ್ಟಲ್ಲಿ ಹೇಳುವುದಲ್ಲ. ಪ್ರಕಾಶ್ಯ, ಗಟ್ಟಿಯಾಗಿ ಪ್ರಕಾಶವಾಗಿ. ಈ ನಾಟಕದಲ್ಲೆಲ್ಲ ಶಬ್ದಗಳು ಬರ್ತದೆ, ಅದು ಮಧ್ಯೆಯಲ್ಲಿ ಏಕಾಂತ ಇರ್ತದೆ, ನಮಗೆ ಕೇಳುತ್ತದೆ ಅವು ಹೇಳುವುದು. ಪಾತ್ರಧಾರಿ ಬದಿಗೆ ಬಂದು ಹೇಳ್ತಾನೆ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ. ಮತ್ತು ಈಚೆ ಬಂದು ಪ್ರಕಾಶಂ ಅಂತ ಬರೀತಾರೆ ಬ್ರ್ಯಾಕೆಟಲ್ಲಿ. ಈಗ ಗಟ್ಟಿಯಾಗಿ ಹೇಳ್ತಾನೆ ಪ್ರಕಾಶಂ ಅಂದರೆ ಇಲ್ಲಿದ್ದವರಿಗೆ, ಪಾತ್ರಧಾರಿಗಳಿಗೆ ಹೇಳುವಾಗ ಅವನು ಪ್ರಕಾಶ. ಎರಡೂ ಮಾತುಗಳು ಕೆಳಗಿನವರಿಗೆ ಕೇಳುತ್ತದೆ, ಶ್ರೋತೃಗಳಿಗೆ ಎರಡೂ ಸಿಗ್ತದೆ. ಆದರೆ ನಾಟಕದಲ್ಲಿ ಬರೀತಾರೆ ಗುಟ್ಟಾಗಿ ಹೇಳುವನು. ಕೆಲವು ನಾಟಕದಲ್ಲಿ ಬರುವವರು ಅದನ್ನೆಲ್ಲ ಬಾಯ್ಪಾಠ ಮಾಡಿರ್ತಾರೆ. ಹಾಗಾಗಿ ಒಳಗೆ ಗುಟ್ಟಾಗಿ ಹೇಳುವನು ಹೇಳಿದ್ನಂದರೆ ಹೇಳಿ ಶುರು ಮಾಡ್ತಾರೆ. ಅದು ಯಾರಿಗೆ ಗುಟ್ಟ ಆಗ್ತದೆ? ಹೀಗೆ ಹೇಳಿ ನಗುವನು, ಮತ್ತು ಹಾ ಅಂತಾನೆ ಆದ ನಂತರ. ಅದು ಹಾಗೆ ಕೆಲವರು ಅಷ್ಟು ಇನ್ವಾಲ್ವ್ ಆಗಿ ಓದಿಕೊಂಡು ಬರುವುದುಂಟು. ಏನೇ ಇರಲಿ, ಅದು ನಾಟಕ. ಹಾಗೆ ಇಲ್ಲಿ ಈ ಎಲ್ಲ ಅಭಿಮಾನಿ ದೇವತೆಗಳು ಒಟ್ಟು ಸೇರಿ ಒಂದು ನಾಟಕ ಮಾಡಿದರು.
ತೇ ಪ್ರಾಕಾಶ್ಯಾಪಿ ವದಂತಿ. ಅವರು ಎಲ್ಲರಿಗೆ ಕೇಳುವಾಗ ಹೇಳಿಕೊಂಡು ಬರ್ತಾರೆ. ಇವನು ಹೇಳೋದು ಬಹಳ ಚೆನ್ನಾಗಿದೆ. ಗುರುಗಳು ಹೇಳ್ತಾ ಇದ್ದಾರೆ, ಅವರೆಲ್ಲ ಸೀದಾ ಹೇಳ್ತಾ ಇದ್ದಾರೆ ಮಾರೆ, ಎಲ್ಲರಿಗೂ ಗೊತ್ತಾಗುವ ಹಾಗೆ ಎದುರು ಹೇಳುವುದು ಅಂತ. ಅಂದರೆ ಸತ್ಯವನ್ನು ಎದುರಲ್ಲಿ ಹೇಳುವುದರಿಂದ ನಾಚಿಕೆಯೇನಿಲ್ಲ. ಸುಳ್ಳನ್ನೆಲ್ಲ ಹೇಳಿಕೊಂಡು ಬಂದರೆ ಅದು ತಾಜ್ ಮಹಲ್ ನಾನೇ ಕಟ್ಟಿಸಿದ್ದು ಮಾರಾಯ ಅಂತ ಯಾರಾದರೂ ಹೇಳಿದರೆ ಎಷ್ಟು ನಮಗೆ ನಾಚಿಕೆ ಆಗೋದಿಲ್ಲ. ಉಡುಪಿ ಪರ್ಯಾಯದಲ್ಲಿ ನಂದು ಪೂರ್ತಿ ಉಂಟು ಕೆಲಸ ಹೀಗೆ ಹೇಳಿಕೊಂಡು ಎಷ್ಟೋ ಜನ ಶಾಲಾ ಕೊಂಡು ತಿರುಗಿದವರಿದ್ದಾರೆ. ಸತ್ಯ ಹೌದಾ? ಗೊತ್ತುಂಟು ನಮಗೆ. ಅಲ್ಲ, ತಟ್ಟಿರಾಯಿ ಎಷ್ಟು ಪರ್ಯಾಯದಲ್ಲಿ ಮೊದಲು ಹೋಗ್ತಾನೋ ಅಷ್ಟೇ ನಮಗೊತ್ತು, ಉಳಿದವರು ಮೊದಲು ಹೋಗೋದೆಲ್ಲ. ಎಷ್ಟು ಬೆಲೆ ಕೊಡ್ತೇವೆ. ಇವತ್ತಿನವರೆಗೆ ಯಾರೂ ಸಹ ಪರ್ಯಾಯ ದರ್ಬಾರಲ್ಲಿ ತಟ್ಟಿರಾಯನಿಗೆ ಸನ್ಮಾನ ಮಾಡಿದ್ದಿಲ್ಲ. ಏನಾದರೂ ಕರೆದು ಹೇಳಿ ಹೇಗೋ ಹಾಗೆ ಉಳಿದರ ಕತೆ ಎಂಥದ್ದು ನಡೀತದೆ. ಒಳಗಿದ್ದ ಶಕ್ತಿ ಕೆಲಸ ಮಾಡಿಸೋದು ಗೊತ್ತಿಲ್ಲ. ಆದ್ದರಿಂದ ಇದು ಗೊತ್ತಾಗಲಿಕ್ಕೋಸ್ಕರ ಪ್ರಕಾಶನೆಗಾಗಿ, ಸಿದ್ಧಾಂತದ ಪ್ರಕಟಣೆಗಾಗಿ ಅವರು ಮಾತಾಡ್ತಾರೆ ಅಂತ. ಯಾಕೆಂದರೆ ಕೆಲವೊಮ್ಮೆ ಇರ್ತದೆ ನಮಗೆ, ದೇವತೆಗಳೇ ಮಾರ್ಯಾರೆ ಕೆಲವೊಮ್ಮೆ ಹೀಗೆಲ್ಲ ಮಾಡೋದಾ ಅಂತ ಹೇಳಿ ಸಂಶಯ ಬಂದರೆ ಅದು ಕೇಳ್ತಾರೆ. ತತ್ವಪ್ರಕಾಶನಾಯ ತೇ ಅಭಿವದಂತಿ. ಹೀಗೆ ಹೇಳೋದಾದ್ರೆ ತೇ ಪ್ರಕಾಶ್ಯ ಅಂದರೆ ಅವರು ನಮಗೆ ಏನು ತಿಳಿಸಬೇಕು, ತಿಳಿಸ್ಲಿಕ್ಕೋಸ್ಕರ ಕೆಲವೊಂದು ನಾಟಕವನ್ನು ಮಾಡ್ತಾರೆ. ಕೆಲವೊಮ್ಮೆ ಅವರಿಗೆ ಸ್ವಲ್ಪ ಮಟ್ಟಿನಲ್ಲಿ ಅಜ್ಞಾನ ಇರ್ತದೆ, ಜ್ಞಾನದ ಅಭಿಭವ ಆಗ್ತದೆ. ಹೀಗೆ ಒಂದು ಮಾಡುವ ಅಂತ ಅನಿಸ್ತದೆ, ಹತ್ತರಲ್ಲಿ ಅನ್ನೊಂದು ಸೇರಿದ ಹಾಗೆ ಕೆಲವೊಮ್ಮೆ ಅದು ಸತ್ಯ ಇದು ಸತ್ಯ, ಇಲ್ಲೇನಲ್ಲ. ಮತ್ತು ಭಗವಂತ ಒಂದು ನಿಯಮ ಮಾಡಿಕೊಂಡಿದ್ದಾನೆ, ನರೇಶು ಜಾತಃ ನರವತ್ ಪ್ರವೃತ್ತಿ ಅಂತ. ಸಹಜವಾಗಿ ಊರಿಗೆ ಬಂದಾಗ ಊರಿನಾಗೆ ಇರ್ತೇನೆ ಅಂತ, ಭೂಲೋಕಕ್ಕೆ ಬಂದಾಗ ಭೂಲೋಕದ ಜನರಾಗಿ ನಾನು ಇರ್ತೇನೆ. ಜನರು ನನ್ನನ್ನು ಎಷ್ಟು ಚೆನ್ನಾಗಿ ಗಮನಿಸಬೇಕು ಅಂದರೆ ನಾನು ತೀರಾ ಕಳಪೆ ಮನುಷ್ಯ ಅಂತ ಹೇಳುವಷ್ಟರ ಮಟ್ಟಿಗೆ ನಾನು ಆ್ಯಕ್ಟ್ ಮಾಡಿ ತೋರಿಸಬೇಕು ಅಂತ ದೇವರೇ ಮಾಡಿಕೊಂಡದ್ದು. ಕೊನೆಗೆ ಅರ್ಜುನ ಹತ್ರ ಕೇಳದೆ ಹೇಳ್ತಾನೆ, ಇಲ್ಲಿ ನೋಡು ಮಾರ ಎಂತ ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತ. ನನ್ನನ್ನು ಮನುಷ್ಯ ಅಂತೇಳಿ ಲೇವಡಿ ಮಾಡಿ ನಗ್ತಾರಲ್ಲ ಮಾರೆ ಮನುಷ್ಯ, ನಿಜವಾಗಿ ಅವನೇ ಮಾಡಿಕೊಂಡದ್ದು ಹಾಗೆ. ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ರಕ್ಷೋವದಾಯೈವನ ಕೇವಲಂ ಅಂತ. ಮನುಷ್ಯರಿಗೆ ಪಾಠ ಮಾಡಲಿಕ್ಕೋಸ್ಕರ ನಾನು ಮನುಷ್ಯರಾಗೇ ಇರ್ತೇನೆ ಅಂತ ಹೇಳಿಕೊಂಡಿದ್ದಾನೆ. ಇದ್ದ ತಕ್ಷಣ ಯಾರಾದರೂ ಮನುಷ್ಯ ಕರೆದ್ರೆ ಮೇಲೆ ಕೆಳಗೆ ನೋಡ್ತಾನವ ಎದೆಂಥದ್ದು ಅಂತ. ಅಂದರೆ ತಾನು ತನ್ನ ವೈಭವದ ಪ್ರದರ್ಶನವನ್ನು ಮಾಡಿಯೂ ಅರ್ಥ ಆಗಿಸಿಕೊಳ್ಳದಿದ್ದಾಗ ಮನುಷ್ಯ ಲೇವಡಿ ಮಾಡೋದು ನೋಡಿದಾಗ ಇದು ಉದ್ದೇಶಪೂರ್ವಕ ಅಂತ ಅರ್ಥ ಆಗಿದೆ ದೇವರಿಗೆ. ಅದನ್ನೇ ಹೇಳಿದ. ವಿಶ್ವರೂಪ ತೋರಿಸಿದ ದುರ್ಯೋಧನನು ಅವನು ಕೈ ತಟ್ಟಿ ಚಪ್ಪಾಳೆ ತಟ್ಟಿ ಇವನನ್ನು ಕಟ್ಟಿ ಹಾಕುವ ಅಥವಾ ಮುಗಿಸಿಬಿಡುವ ಅಂತ ಯೋಚನೆ ಮಾಡ್ತಾನೆ ಏನು ಅರ್ಥ ಇರ್ತದೆ. ಭೀಷ್ಮ ಅಷ್ಟೆಲ್ಲ ಅವನ ಪರಾಕ್ರಮಗಳ ಬಗ್ಗೆ ರಾಜಸೂಯ ಸಂದರ್ಭದಲ್ಲಿ ಹೇಳಿಕೊಂಡರೂ 10 ವರ್ಷದಲ್ಲಿ ಎಲ್ಲ ಮರೆತೇ ಬಿಟ್ಟ ದುರ್ಯೋಧನ, ನೆನಪೇ ಇದ್ದಿರಲಿಲ್ವ? ಹಾಗಾಗಿ ಅವರೆಲ್ಲ ಮತ್ತೆ ಗೊತ್ತಿದ್ದರೂ ಇಷ್ಟವಾದರೂ ದೇವರನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಹಾಗೆಲ್ಲ ವ್ಯವಹಾರ ಮಾಡ್ತಾರೆ. ಅದು ದೇವರಿಗೂ ಇಷ್ಟ. ಹಾಗಾಗಿ ದೇವತೆಗಳು ದೇವರ ಸಂಕಲ್ಪಾನುಗುಣವಾಗಿ ತಾವು ಸಹ ಕೆಲವೊಮ್ಮೆ ನಾಟಕವನ್ನು ಮಾಡ್ತಾರೆ. ಕೆಲವೊಮ್ಮೆ ಅವರಿಗೆ ತಮ್ಮ ಶಕ್ತಿಯ ಅಭಿಭವವೂ ಆಗಿರ್ತದೆ. ಒಂದು ಸರ್ತಿ ನೋಡುವ ಅಂತ ಅನಿಸ್ತದೆ. ಹೀಗಾಗಿ ದೇವತೆಗಳು ತೇ ಪ್ರಕಾಶ್ಯ, ಸಹಜವಾಗಿ ಅವರು ಎದುರು ಬಂದು ಎದುರು ಮಾತಾಡ್ತಾ ಇದ್ರಂದೇನು ಅಂತ, ವಯಮೇತದ್ ಬಾಣಮವಷ್ಟಭ್ಯ ವಿಧಾರಯಾಮಃ. ಒಂದು ಸ್ವಲ್ಪ ಗಮನಿಸಬೇಕಾದಗೆರೆ, ನಾವು ಈ ದೇಹವನ್ನು ಹೊತ್ತು ಗಮ್ಮತ್ತು ಮಾಡ್ತೇವೆ, ನೋಡಿಕೊಳ್ತೇವೆ ಅಂತ ಹೇಳಿದ್ರಂತೆ. ನಾವು ಅಂತ ಯಾಕೆ ಹೇಳಬೇಕಿತ್ತು? ತೇ ಪ್ರಕಾಶ್ಯ ಯಾಕೆ? ಒಬ್ಬೊಬ್ಬನೇ ಬಂದು ಮಾತಾಡಲಿ ನೋಡುವ. ಕೆಲವು ಹೇಳೋದುಂಟು, ಸಭೆಯಲ್ಲಿ ಎಲ್ಲ ಒಟ್ಟು ಸೇರಿ ಗಲಾಟೆ ಮಾಡ್ತಾರೆ. ಯಾರು ಎದುರು ಬಂದು ಮಾತಾಡಿ ಎಂತ ಹೇಳಿ, ಹಾಗೆ ಯಾರು ಬರೋದೇ ಇಲ್ಲ. ಎಲ್ಲ ಒಟ್ಟು ಸೇರಿದಾಗ ಓ ಕೂಗಲಿಕ್ಕೆ ತೊಂದರೆ ಇಲ್ಲ. ಯಾರದು ಕೂಗುವ ಅಂತ ಕೇಳಲಿಕ್ಕೆ ಬಂದಾಗ ಏನು ಅಸಮಾಧಾನ ಮಾತು ಹೇಳಿ ಅಂದರೆ ಇಲ್ಲ. ಹಾಗಾಗಿದೆ ಇದು. ಆದರೆ ನೀವು ವಯಂ ಅಂದ್ರವರು, ನಾವು ಅಂತಾನೆ, ಅದೊಂದು ಲೆಕ್ಕದಲ್ಲಿ ಲಾಭವೇ. ಯಾಕೆ ಒಬ್ಬೊಬ್ಬನಲ್ಲಿ ಆ ನಮೂನೆಯ ಅಧಿಕಾರ ಆಗಲಿ ಅಹಂಕಾರ ಆಗಲಿ ಕಾಣ್ತಾ ಇಲ್ಲ. ನಾವು ಒಟ್ಟು ಸೇರಿ ಅಂತ ಹೇಳಿದ ಒಂದು ಮಟ್ಟಿನಲ್ಲಿ ಅವರು ಒಪ್ಪಿಕೊಂಡ ಸತ್ಯ ಅರ್ಧ ಸರಿ. ಒಬ್ಬೊಬ್ಬನಿಗೆ ಒಂದೊಂದು ಮಾತ್ರ ಗ್ಯಾರಂಟಿ ಇದೆ, ಉಳಿದದ್ದು ಗೊತ್ತಾಗುವುದಿಲ್ಲ. ಕಣ್ಣಿನಲ್ಲಿ ಕೂತ ಸೂರ್ಯನಿಗೆ ಕಿವಿಯ ಕೆಲಸ ಆಗುವುದಿಲ್ಲ, ಸಾಗುವುದೂ ಇಲ್ಲ. ಕಿವಿಯಲ್ಲಿ ಕೂತವನಿಗೆ ಕುಬೇರನಿಗೋ ಯಮನಿಗೋ ಇವರಿಗೆಲ್ಲ ಮತ್ತೊಂದು ಕೆಲಸ ಆಗುವುದಿಲ್ಲ, ಮಾತಿನ ಕೆಲಸ ಕೈಯ ಕೆಲಸ ಆಗುವುದಿಲ್ಲ. ಆದ್ದರಿಂದ ಯಾವ ಜ್ಞಾನೇಂದ್ರಿಯದವರಿಗೂ ಇನ್ನೊಂದು ಜ್ಞಾನೇಂದ್ರಿಯದ ಕೆಲಸ ಆಗುವುದಿಲ್ಲ. ಕರ್ಮೇಂದ್ರಿಯದ ಕೆಲಸ ಬಿಡಿ, ಕರ್ಮೇಂದ್ರಿಯವರಿಗೂ ಅವರು ಇನ್ನೊಂದು ಕರ್ಮದ ಇಂದ್ರಿಯದ ಕೆಲಸ ಆಗುವುದಿಲ್ಲ. ಅದರಲ್ಲಿ ಸೂಪರ್ ಇದ್ದವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇಲ್ಲ, ಆದರೆ ಎಲ್ಲವನ್ನು ನಿಭಾಯಿಸಲಿಕ್ಕೆ ಬರುವುದೂ ಇಲ್ಲ. ಅದನ್ನು ಗೊತ್ತಿದ್ದೇ ಅವರು ಹೇಳಿದರು ವಯಂ ಅಂದರು.
ನಾವು ಒಟ್ಟು ಸೇರಿದಾಗ ಇದೊಂದು ಭಾರಿ ವಿಚಿತ್ರವಾದ ವಿಷಯ. ನಮಗೆ ಒಬ್ಬರಿಗೆ ಆಗದ ಕೆಲಸವನ್ನು 10 ಸಮಸ್ತರು ಸೇರಿ ಮುಗಿಸ್ತೇವೆ ಅಂತ ಆಗ್ತದೆ. ಅದು ಊಟದ ಕೆಲಸ ಇರಬಹುದು, ಅದು ಇನ್ನಿತರ ಯಾವುದೋ ಕೆಲಸಗಳಾಗಬಹುದು. ಯಾವುದು ಮಾಡಿದಾಗಲೂ ಕತ್ತೆ ಕೆಲಸ ನಾವು ಮಾಡುವುದಿಲ್ಲ. ಮಣ್ಣಿನ ಹೆಂಟೆ ರಾಶಿ ತರ್ತದೆ, ಕುಂಬಾರನಿಗೆ ಮಡಿಕೆ ಮಾಡಲಿಕ್ಕೆ ಬರ್ತದೆ, ಕತ್ತೆಗೆ ಮಡಿಕೆ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ಹೊತ್ಕೊಂಡು ಮಣ್ಣು ಹಾಕಲಿಕ್ಕೆ ಬರ್ತದೆ. ಅದಕ್ಕೆ ಖಾಲಿ ಮೂಟೆಯನ್ನು ಮೇಲೆ ಹಾಕಿದರೆ ಆಯ್ತು, ಇಲ್ಲಿ ಬಂದೇ ಬಿಡ್ತದೆ. ಅದಕ್ಕೆ ದಾರಿ ಹೇಳಿಕೊಡಬೇಕಾಗಿಲ್ಲ, ಅವನ ಮನೆಗೆ ಹೋಗಿ ಬೀಳ್ತದೆ. ಅದು ಅವನೇನು ಆಚೀಚೆಯಲ್ಲಿ ಹೋಗುವುದಿಲ್ಲ. ಅದು ಹಾಗಾಗಿ ಎಲ್ಲ ಒಟ್ಟು ಸೇರಿಕೊಂಡಾಗ ಒಂದು ಕೆಲಸ ಚೆನ್ನಾಗಿ ಆಗ್ತದೆ. ಆ ರೀತಿಯಲ್ಲಿ ವಯಂ ಏತತ್ ಬಾಣಂ ಅವಷ್ಟಭ್ಯ ಏತತ್ ಅಂತಾರೆ. ಏತತ್ ಅಂದರೆ ಇದು ಕಣ್ಣಿಗೆ ಕಾಣುವಂಥದ್ದು, ನಮಗೆ ಸಿಗುವಂಥದ್ದು. ಅವರು ಕಾಣುವುದಿಲ್ಲ, ದೇವತಾ ಶಕ್ತಿಗಳು ಕಾಣುವುದಿಲ್ಲ. ಕಾಣುವ ದೇಹವನ್ನು ಹೊತ್ತವರು ಕೆಲಸ ಮಾಡ್ತೇನೆ ಅಂತ ಅವರು ಬಾಯ್ಬಿಟ್ಟು ಹೇಳಿದ್ದಾರೆ. ಈಗ ನಾವು ಡಿನೈನ್ ಮಾಡಲಿಕ್ಕೆ ಆಗುವುದಿಲ್ಲ. ಅನೇಕ ದೇವತಾ ಶಕ್ತಿಗಳು ಈ ದೇಹವನ್ನು ದುಡಿಸುತ್ತಾವೆ ಎನ್ನುವುದನ್ನು ಅವರೇ ಹೇಳಿಕೊಂಡ ಗೆರೆ. ಏತದ್ ಬಾಣಂ. ಬಾಣಂ ಅಂದರೆ ಎಂಥದ್ದು? ಬಾಣಂ ಅಂದರೆ ದೇಹ ಅಂತ ಅರ್ಥ ಇಲ್ಲಿ ವಾಸ್ತವವಾಗಿ. ಬಾ ಅಂದರೆ ಕಾಮನೆಗಳು ಅಂತ ಅರ್ಥ, ಬಯಕೆಗಳು. ಎಬ್ರಿವೇಷನ್ ಆಫ್ ಬಯಕೆ ಬ ಕಾಮನೆ ಅಂತ ಧಾತು. ಬೇಕುಗಳು, ಬೇಕುಗಳಿಗಾಗಿ ಎಲ್ಲಿ ಓಡಾಡ್ತದೆ ಅದು ದೇಹ. ಅದಕ್ಕೆ ಬೇಕುಗಳು ಬೇಕೇ, ಇಲ್ಲಾದರೆ ದೇಹ ಶಿಥಿಲ ಆಗ್ತದೆ. ನಾವು ಕೊಡ್ತಾ ಇರಬೇಕು ಅದು ಕೇಳಿದ ಹಾಗೆ. ನಮಗೆ ದೇಹ ಬೇಕು, ದೇಹಕ್ಕೆ ನಾವೇನನ್ನಾದರೂ ಪ್ರಪಂಚವನ್ನು ವಿಷಯವನ್ನು ಅದಕ್ಕೆ ಕಲ್ಪಿಸಿಕೊಡಬೇಕು. ಭೋಗಗಳನ್ನು ಭೋಗಾಯತನಂ ಶರೀರಂ ಅಂತಲೇ ಕ್ರಮ. ಶರೀರ ಅಂತ ಕೇಳಿದರೆ ತಿನ್ನಲಿಕ್ಕೆ ಹುಟ್ಟಿದ್ದು ಅಂತ, ತಿನ್ನಲಿಕ್ಕೆ ಇರುವುದು ಅಂತ. ಅದನ್ನು ತುಂಬಿಸಿದಾಗೆ ಬಹಳ ಖುಷಿ ಆಗ್ತದೆ. ಅದಕ್ಕೆ ಎಲ್ಲ ವಿಷಯಗಳಲ್ಲಿ ಅದು ತನ್ನನ್ನು ಮೆರೆಯಿಸಿಕೊಳ್ಳುತ್ತದೆ. ಆದ್ದರಿಂದ ಕಾಮನೆಗಳ ತವರು ಎಡೆಗೆ ಅಣ್ಯತೆ ಅಥವಾ ಗಚ್ಚತಿ ಅಣಗತವು ಪ್ರಯತ್ನಿಸುತ್ತದೆ, ಕ್ರಿಯಾಶೀಲವಾಗಿರ್ತದೆ, ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತದೆ ಅನ್ನುವ ನೆಲೆಯಲ್ಲಿ ಶರೀರವನ್ನು ಬಾಣ ಅಂತ ಕರೆದು. ಅಲ್ಲ, ನಮಗೆ ಬಾಣ ಅಂತ ಗೊತ್ತಿರುವುದು ಬಿಲ್ಲಿನಲ್ಲಿ ಹೊರಗೆ ಬಂದದ್ದಕ್ಕೆ ಮಾತ್ರ. ಅದಕ್ಕೂ ಹೌದು, ಬಯಸಿದ ಗುರಿಯನ್ನು ಮುಡುತ್ತದೆ ಅಂತ. ಬಮಣತೆ ಎನ್ನುವುದರಿಂದ ಬಾಣ. ಅದು ಯಾವುದು ನಮ್ಮ ಗುರಿಯೋ ನಮ್ಮ ಇಚ್ಛೆಯೋ ಅದನ್ನದು ಮುಟ್ತದೆ, ತಲುಪುತ್ತದೆ ಅಂತ. ಆದ್ದರಿಂದ ಈ ಬಾಣಕ್ಕೂ ಅರ್ಥ ಅದುವೇ. ಆದ್ದರಿಂದ ದೇಹವು ಒಂದು ಉದ್ದನೆ ಉಂಟಲ್ಲ, ಅದೊಂದು ಬಾಣವೇ ನೋಡಲಿಕ್ಕೆ ಹೋದರೆ. ಗುರಿಗೆ ಮುಟ್ತದೋ ಇಲ್ಲವೋ ಗೊತ್ತಿಲ್ಲ, ಗುರಿಕಾರ ಯಾರು ಅಂತಲೂ ಗೊತ್ತಿಲ್ಲ, ಇದಕ್ಕೆ ಧನುಸ್ಸು ಯಾವುದು ಅಂತಲೂ ಅರ್ಥ ಇಲ್ಲ. ವಾಸ್ತವವಾಗಿ ಶ್ರುತಿ ಇನ್ನೊಂದು ಮಾತಾಡಿದೆ, ಪ್ರಣಮೋ ಧನುರುಚ್ಯತೆ ಅಂತ ಹೇಳಿಕೊಂಡು ಚಿಂತನೆ ಮಾಡಿದೆ, ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ಅಂತ. ಅದು ಬೇಡ ಇವತ್ತು. ಅಂತೂ ಬಾಣದ ಪರಿಚಯ ಆಗಲಿ ನಮಗೆ. ಈ ಬಾಣ ಇದಕ್ಕಿನ್ನೂ ಬಹಳ ಅರ್ಥ ಇದೆ. ಇದು ನಾನು ಬಕಾರವನ್ನು ಮಾತಾಡಿಸಿದೆ. ವಭಯೋರಭಯದ ಅಂತ ಬಾಣ ಅಂತಲೂ ಕರೀತಾರೆ, ಬಾಣ ಅಂತಲೂ ಹೇಳುತ್ತಾರೆ ಶರೀರವನ್ನು ಹೇಳುವಾಗ. ನಿರ್ವಾಣ ಅನ್ನುವುದಿದೆ. ನಿರ್ವಾಣ ಅಂದರೆ ಬಾಣರಹಿತವಾಗುವುದು, ದೇಹವನ್ನು ತೊರೆಯುವುದು ಅಂತ ಅರ್ಥ. ನಿರ್ಗತ ಬಾಣ ಅಂತ ಅರ್ಥ. ಅದರಿಂದ ಬಾಣ ಶಬ್ದ ಅದು ವನ ಹಿಂಸಾಯಾಮ್ ಧಾತುವಿನಿಂದ ಬರ್ತದೆ. ಹಿಂಸೆ ಕೊಡ್ತದೆ ಅಂತ. ದೇಹ ಹಿಂಸೆ ಕೊಡುವುದಿಲ್ಲ, ಸಿಹಿಯಾಗಿಸ್ತದೆ ಅಂತ ಹೇಳಬಹುದು. ಕಷ್ಟ. ನಾವು ಅದನ್ನು ಪ್ರೀತಿಸುವುದು, ಅದು ನಮ್ಮನ್ನು ದೂರಗೊಳಿಸುವುದು. ಇದೇ ಸಮಸ್ಯೆ. ನಾವು ಅದಕ್ಕೆ ಬೇಕಾದ ತಿಂಡಿ ತಿನಿಸು ಕೊಡ್ತೇವೆ, ಆದರೆ ಅದು ಸರಿಯಾಗಿ ನಮ್ಮನ್ನು ಮಾತಾಡಿಸುವುದಿಲ್ಲ. ಕೆಲವೊಮ್ಮೆ ಹಠ ಮಾಡ್ತದೆ. ಜಾಸ್ತಿ ಕೊಡಲಿಕ್ಕೆ ನೋಡಿದರೆ ಅಜೀರ್ಣ ಆಗ್ತದೆ, ಕಮ್ಮಿ ಕೊಡಲಿಕ್ಕೆ ನೋಡಿದರೆ ರಂಪ ಹಿಡಿತದೆ. ಸಮತೋಲನ ಆಹಾರ ಮಾಡುವ ಅಂದರೆ ಅದು ವಿಷಮ ಪರಿಸ್ಥಿತಿಯನ್ನು ಉಂಟು ಮಾಡ್ತದೆ. ಯಾರಾದರೂ ಸಹ ಊಟ ಮಾಡಿ ಗೆದ್ದವರಲ್ಲ, ಊಟ ಇಲ್ಲದೆ ಸತ್ತವರು ಇಲ್ಲ. ಅದರಿಂದ ಈ ದೇಹದಲ್ಲಿ ಬಹಳ ಅದ್ಭುತವಾದಂಥ ಕಥೆಯನ್ನು ಕೇಳಿದರೆ ಇದಕ್ಕೆ ಇನ್ನೊಂದು ಧಾತು ವನುಸೇಚನೆ ಅಂತ. ಇದು ಬೇಡುವುದು. ದೇಹ ಬೇಡಲಿಕ್ಕೆ ಕೂತಿದೆ, ನಾವು ಇನ್ನೊಬ್ಬರ ಕೈ ಹಿಡಿಯುವುದಿಲ್ಲ, ನಾವು ನಮ್ಮ ಕೈಯನ್ನೇ ಹಿಡಿಯುವುದು. ಹಸಿವು ಬಾಯಾರಿಗಳನ್ನು ಗೆಲ್ಲಿಕ್ಕೋಸ್ಕರ ನಾವು ಕೊಡ್ತೇವೆ, ಕೇಳ್ತೇವೆ, ತಿನ್ನಿಸ್ತೇವೆ, ದುಡಿಸ್ತೇವೆ. ಹಸಿವು ಬಾಯಾರಿಕೆಗಳು ಎನ್ನುವುದು ಪಿಪಾಸಾಮಲಾನ್ ಜ್ಯೇಷ್ಠಾಮ ಲಕ್ಷ್ಮೀಮ್ ಅಂತಾರೆ. ಕೆಟ್ಟ ವಿಷಯ ಅದು. ಹಸಿವಾಗದಿರುವಂತೆ ನಾವು ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಎನ್ನುವುದೇ ದೊಡ್ಡ ದುರಂತ. ನಮ್ಮ ವಿಜ್ಞಾನ ಬಹಳ ಮುಂದುವರೆದಿದೆ. ನಾವು ಭಾರೀ ದೇಹವನ್ನು ದುಡಿಸಿಕೊಂಡು ಬಂದಿದ್ದೇವೆ. ಒಂದು ಹೊಸ ತಂತ್ರವನ್ನು ಆವಿಷ್ಕಾರ ಮಾಡಿಕೊಂಡು ಮನುಷ್ಯನ ದೇಹ ತಿನ್ನಲಿಕ್ಕಿಲ್ಲದೇನೆ ಬದುಕ್ತದೆ ಅಂತ ಮಾಡಬೇಕು. ಕುಡಿಲಿಕ್ಕಿಲ್ಲದೇನೆ ದೇಹ ದುಡಿತದೆ ಅಂತ. ಅಂದರೆ ಮೆಷಿನ್ ಪೆಟ್ರೋಲ್ ಅಥವಾ ಫ್ಯೂಯಲ್ ಇಲ್ಲದೇನೆ ನಡೀತದೆ ಅಂತ ಮಾಡೋದು ಎಷ್ಟು ಅಸಂಗತವೋ ಹಾಗಾಯಿತು ನಮ್ಮದು ಮಾತು. ಆದರೆ ಸೋಲಾರ್ ಎನರ್ಜಿಯಲ್ಲಿ ಆಗೋದಿಲ್ವಾ? ಹಾಂ, ಅದು ಆಗ್ತದೆ. ಹಾಗಾದರೆ ನಮ್ಮ ದೇಹವನ್ನು ಸೋಲಾರ್ ಎನರ್ಜಿಯಲ್ಲಿ, ಅದರಿಂದ ಸೌರಶಕ್ತಿಯ ಪಾನ, ಚಂದ್ರ ತಿಂಗಳ
ಬೆಳದಿಂಗಳ ಪಾನ, ಇದರಲ್ಲಿ ಬದುಕುವ ವ್ಯವಸ್ಥೆ. ಸೂರ್ಯಪಾನ, ಚಂದ್ರಪಾನ ಅದು ಉಂಟು, ಸಬ್ಜೆಕ್ಟ್ ಉಂಟು, ಥೆರಪಿ ಇದೆ, ಆದರೆ ಆಗ್ತಾ ಇಲ್ಲಲ್ಲ ಮ್ಯಾಮ್. ಹಾಗೊಂದೊಮ್ಮೆ ಆಗಿ ಬಿಟ್ಟಿದ್ದರೆ ಉಂಟಲ್ಲ, ಯಾರು ಎಲ್ಲ ಕೆಲಸಗಳಿಗೆ ಇವತ್ತೇ ರಿಸೈನ್ ಮಾಡಿಬಿಡ್ತಾರೆ, ಹೋಗಿ ಬಯಲಲ್ಲಿ ಕೂತ್ಕೊಳ್ತಾರೆ ಸೂರ್ಯನನ್ನು ಕುಡಿಲಿಕ್ಕೆ, ಸೂರ್ಯನನ್ನು ಪಡಿಲಿಕ್ಕೆ. ನಾವು ಒಂದು ಸೋಲಾರ್ ಪ್ಯಾನಲ್ ಆಗಿಬಿಟ್ರೆ, ಪ್ಯಾನಲ್ ಆಗಿದ್ದೇವೆ ಅಲ್ಲ ಅಂತಲ್ಲ, ಆ ಒಂದು ರೀತಿ ಅಂಶ ಗೊತ್ತಾಗಲೇ ಇಲ್ಲ ನಮ್ಮಲ್ಲಿ ಹೇಗೆ ಅಂತ. ಅದನ್ನು ಆಗಿ ಹೋಗಿದ್ದರೆ ಉಂಟಲ್ಲ, ಇವತ್ತು ಎಲ್ಲ ಬ್ರೌಸ್ ಅಲ್ಲಿಂದಲೇ ಮಾಡಿಕೊಳ್ತೇವೆ, ಯಾರು ಯಾವುದಕ್ಕೆ ಎಂಥದ್ದಕ್ಕೆ ಎಲ್ಲಿಯೂ ಸಿಗುವುದೇ ಇಲ್ಲ. ಅದ್ಭುತವಾಗಿದೆ ವಾಸ್ತವವಾಗಿ. ಹಾಗಾಗಿ ಇದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಸಿವು ಬಾಯಾರಿಕೆಯನ್ನು ಗೆಲ್ಲುವುದೇ ಯೋಗದ ಪರಮಾವಧಿ ಲಕ್ಷಣ ಅಂತಾರೆ. ಕಂಟ್ರೋಲ್ ಮಾಡಿ, ಕಮ್ಮಿ ಮಾಡಿ, ಆಗ್ತದೇ ಇಲ್ಲ ಅನ್ನುವುದು ಭೌತ ಸಿದ್ಧಾಂತದಲ್ಲಿ ಆಗಲಿಲ್ಲ ಅಂತ ಹೇಳಿಬಿಡ್ತಾರೆ. ಶರೀರ ಅನ್ನುವಂಥದ್ದು ಅದರಲ್ಲಿ ಒಂದಿಷ್ಟು ಪ್ರೋಸೆಸ್ಗಳಿವೆ, ಆಹಾರದ ವ್ಯವಸ್ಥೆ ಇದೆ, ಸಣ್ಣ ಕರಳು, ದೊಡ್ಡ ಕರಳು, ಮತ್ತೊಂದು ಲಿವರ್, ಮತ್ತೊಂದು ಕಿಡ್ನಿ, ಹೀಗೆ ಅದೆಲ್ಲ ಆಗಬೇಕಾದ್ರೆ ಹಾಕದೇ ಇದ್ದರೆ ಡ್ಯಾಮೇಜ್ ಆಗ್ತದೆ, ಒಳಗಿನ ಲಿಕ್ವಿಡ್ ಫಾರ್ಮಸ್ ಅದನ್ನೇ ಕುಡಿತದೆ, ಬರ್ನ್ ಆಗ್ತದೆ ಎಲ್ಲ ಹೇಳಿಕೊಂಡು ಶುರು ಮಾಡ್ತಾರೆ. ಇಷ್ಟು ಗಂಟೆ ಒಳಗೆ ಏನು ನೀರು ಕುಡಿದಿದ್ದರೆ, ಆಹಾರ ಕೊಡದಿದ್ದರೆ ಅವುಗಳನ್ನೇ ತಿಂದುಕೊಂಡು ಎಲ್ಲ ಮಾಡ್ತದೆ ಅಂತ. ವಿಷ್ಣುತೀರ್ಥರು ಮಧ್ವಾಚಾರ್ಯರ ಪೂರ್ವಾಶ್ರಮ ತಮ್ಮ, ಅವರು ಇವತ್ತಿನ ಸೋದೆ ಮಠದ ಮೂಲ ಯತಿಗಳು. ಆಗ ಅದನ್ನು ಹಾಗೆ ಕರೀಲಿಲ್ಲ, ಅದಕ್ಕೆ ನಾನು ಹಾಗೆ ಹೇಳಿದ್ದೆ ಶಬ್ದ. ಬಹಳ ಅದ್ಭುತವಾದ, ಅಂದರೆ ಇಲ್ಲಿನ ಕೃಷ್ಣನ ಬಗ್ಗೆ ಕೆಲವು ಮಾತುಗಳ ಬಗ್ಗೆ ಒಂದು ಅಧಿಕೃತವಾದ ಹೇಳಿಕೆ ಕೊಟ್ಟವರು. ಅವರು ಇವತ್ತು ಇದ್ದಾರೆ, ಮತ್ತೆ ಅದನ್ನು ಹೇಳಬೇಕು ನಾನು. ಏನು ತಿಂತ ಏನು ಕುಡಿತಾ ಇದ್ದಾರೆ ಅಂತ ಕೇಳಬೇಡಿ, ಇಲ್ಲಿ ಸಿಕ್ಕಿದಾಗ ಏನು ಮಾಡ್ತಾಯಿದ್ರು ಹೇಳ್ತೇನೆ. ಬಿಲ್ವಪರ್ಣೈ ಕ್ಷಿತೋಪನ್ನೈ ತೃಪ್ತಿಮಾನ್ ಸಲೀಲೈರಪಿ ಅಂತ ಉದುರಿ ಬಿದ್ದ ಬಿಲ್ವದ ಎಲೆಗಳನ್ನು ತಿಂತಿದ್ರಂತೆ ಅವರು. ಆಗುವುದಾದರೆ ಮಾಡಿ ನೋಡಿ, ಮತ್ತೇನು ತಿಂತಿರಲಿಲ್ಲ. ಅದು ಹಸಿ ಎಲೆ ಅಲ್ಲ, ಉದುರಿ ಬಿದ್ದ ಎಲೆ. ಉದುರಿ ಬಿದ್ದ ಎಲೆಯಲ್ಲಿ ಜೀವನವನ್ನು ಸಾಗಿಸ್ತಿದ್ರು, ನೀರು ಕುಡಿತಾ ಇದ್ದರು. ಕೆಲವೊಮ್ಮೆ ಪಂಚಗವ್ಯಂ ಬಬವು ಕಿಂಚಿತ್ ಪಂಚಮೇ ದಿನ, 5 ದಿನಕ್ಕೊಮ್ಮೆ ಪಂಚಗವ್ಯ ಒಂದು ಸೆರೆ ಕುಡಿತಿದ್ರು. ಬಕೆಟ್ ಗಟ್ಟಲೆ, ಲೀಟರ್ ಗಟ್ಟಲೆ ಅಲ್ಲ, ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಒಂದು ಸೇರೆ, ಒಂದು ಮುಕುಳಿ, ಒಂದು ಬಾಯಿ, ಅದು ಪಂಚಗವ್ಯ. ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ ಇಷ್ಟು ಬೆರೆಸಿದ್ದು ಒಟ್ಟು ಒಂದು. ಅದು ಭಾರಿ ಔಷಧ ಅದು ಬಿಡಿ. ಇದನ್ನು ಚೂರು ಕುಡಿತಿದ್ರು. ಅದು ಎಷ್ಟು? 5 ದಿನಕ್ಕೊಮ್ಮೆ, ದಿನ ಅಲ್ಲ ಅದು ಸಹ 5 ದಿನಕ್ಕೆ ಒಮ್ಮೆ, ಅದು ಚೂರೇ. ಹೀಗೆ ಹಾಗಾದರೆ ದೇಹ ಡ್ಯಾಮೇಜ್ ಆಗುವುದಿಲ್ಲ ಅಂತ ಅರ್ಥ. ಭೌತ ಸಿದ್ಧಾಂತವನ್ನು ಅನ್ವಯ ಮಾಡಲಿಕ್ಕೆ ಬರೋದಿಲ್ಲ. ಮನಸ್ಸು ಮನುಷ್ಯನದ್ದು ಪ್ರಧಾನವಾಗಿರ್ತದೆ. ಇವತ್ತು 2 ದಿನ ಉಪವಾಸ ಮಾಡುವವರಿಲ್ವ? ಬೇಕಾದಷ್ಟು ಕಡೆಯಲ್ಲಿ, ಬೇಕಾದಷ್ಟು ರೀತಿಯಲ್ಲಿ. ಹಾಗಾಗಿ ಉಪವಾಸದಿಂದಲೇ ಡ್ಯಾಮೇಜ್ ಆಗ್ತಾಯಿಲ್ಲ. ಅದನ್ನು ಅಭ್ಯಾಸ ಮಾಡಿ ದೇಹವನ್ನು ಹಾಗೆ ದುಡಿಸಿಕೊಳ್ಳಲಿಕ್ಕೆ ಬರ್ತದೆ, ಇಲ್ಲ ಅಲ್ಲ. ಗಾಳಿಯನ್ನು ನಿಯಂತ್ರಣಗೊಳಿಸಿ, ನೀರು ಮಾತ್ರ ಕುಡಿದುಕೊಂಡು, ಹಾಲು ಮಾತ್ರ ಕುಡಿದುಕೊಂಡು ಇವೆಲ್ಲ ಆಗಲಿಕ್ಕೆ ಆಗ್ತದೆ, ಇಲ್ಲ ಅಲ್ಲ. ಆದ್ದರಿಂದ ದೇಹದ ಒಂದು ಧರ್ಮ ಹಸಿವು ಬಾಯಾರಿಕೆ. ಆ ಹಸಿವು ಬಾಯಾರಿಕೆಯಿಂದ, ಪೂರಣೆಯಿಂದ ಜರಾವ್ಯಾಧಿ. ಕಮ್ಮಿ ತಿಂದರು, ಹೆಚ್ಚು ತಿಂದರು, ಬೆಳೆದಿದ್ದು ತಿಂದರು, ಬೇಕಾದ ತಿಂದರು, ಏನೋ ಹೆಚ್ಚು ಕಡಿಮೆ ಆಗಿ ರೋಗ ಬರ್ತದೆ. ತಿಂದು 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 ಕೆಲಸ ಆಗುವುದರಿಂದ, ಈಗ ಬ್ಯಾಟ್ರಿ ಹಾಕಿದ ಹಾಗೆ ವರ್ಕ್ ಮಾಡಲಿಕ್ಕೆ ಶುರುವಾದ ನಂತರ ಮತ್ತೆ ಅದು ಸವಕಳಿ ಬಂತು ಅಂತ ಅರ್ಥ. ಆದ್ದರಿಂದ ಒಂದು ಸರ್ತಿ ನಾವು ಜೆಮ್ಸ್ಗೆ, ಅಲ್ಲಿಗೆ, ನಾಲಿಗೆಗೆಲ್ಲ ಕೆಲಸ ಕೊಟ್ಟೇವಂದರೆ ಅದು ಎಲ್ಲ ಕಚ್ಚುವುದು, ಕೆಲಸ ಮಾಡೋದು ನೋಡಿದಾಗ ಅದು ತನ್ನಷ್ಟೇ ಬ್ರಿಟ್ಲಾಗ್ತಾ ಉಂಟುವುದು ಗ್ಯಾರಂಟಿ. ಒಂದಲ್ಲ ಒಂದು ದಿನ ಹಲ್ಲು ಬೀಳ್ತದೆಯೇ, ಇಲ್ಲ ಹೇಳಲಿಕ್ಕಿಲ್ಲ. ಯಾರೊಬ್ಬ ಕೇಳ್ತಾನೆ ಅಂಗಡಿಯಲ್ಲಿ ತಗೊಳ್ಳುವಾಗ ಬೀಸಣಿಗೆ, ಬೇಸಿಗೆ ಕಾಲದಲ್ಲಿ ಹ್ಯಾಂಡ್ ಮೇಡ್ ಕೈಯಲ್ಲಿ ಹಾಕುವಂಥದ್ದೇ. ಅವನದು ಕೇಳ್ತಾನೆ, ಇದಕ್ಕೆ ಗ್ಯಾರಂಟಿ 10 ರೂಪಾಯಿ ಕೊಟ್ಟದ್ದು ಅವನ ಒಂದು, ಇದಕ್ಕೆ ಏನು ಗ್ಯಾರಂಟಿ ಕೇಳ್ತಾನೆ. ಎಷ್ಟು ಗ್ಯಾರಂಟಿ? ವರ್ಷ. ಅದು ಸುಮಾರು ಗ್ಯಾರಂಟಿ ಉಂಟು ಹೇಳಿದ. ಎಷ್ಟು ವರ್ಷ ಗ್ಯಾರಂಟಿ ಕೇಳಿದ? ಎಷ್ಟು ವರ್ಷವೂ ಗ್ಯಾರಂಟಿ ಅಂದವ. ಹೇಗೆ ಕೇಳಿದ? ಅದನ್ನು ಉಪಯೋಗ ಮಾಡುವ ಟೆಕ್ನಾಲಜಿ ಇದೆ ಅಂತ ಹೇಗೆ ಹೇಳಿದ? ನೀವು ಬೀಸನ್ನು ಇಟ್ಕೊಳ್ಬೇಕು, ಮಂಡೆಯನ್ನೆಲ್ಲ ಆಡಿಸಬೇಕು ಅಂದವ. ಅದು ಹಾಳಾಗೋದಿಲ್ಲ ಅಂದ. ಅದು ಆಗುವುದು ಹೌದಾ? ಅಲ್ಲಾಡಿಸಿದ ನಂತರ ಅದು ಲೂಸ್ ಆಗ್ತದೆ, ಕಂಟೆಂಟ್ಸ್ ತನ್ನಷ್ಟಕ್ಕೆ ಬ್ರಿಟ್ಲಾಗಿ ಹೋಗ್ತದೆ. ಬಟ್ಟೆ ಹಾಕ್ತಾ ಇದ್ದರೆ ಹೋಗ್ತದೆ, ಹಾಗಿಟ್ಟರೂ ಹೋಗ್ತದೆ, ವರ್ಮ್ಸ್ ಹೀಟಾಗಿ. ಅಂದರೆ ಯಾವುದೇ ಒಂದು ಶಾಶ್ವತ ಅಂತ ಇಲ್ಲ, ಅದು ಪರಿಣಾಮ ಆಗ್ತಾ ಇರ್ತದೆ. ಹಾಗಾಗಿ ನಾವು ಊಟ ಮಾಡಿದ ನಂತರ, ಊಟ ಮಾಡಿಗೋಸ್ಕರ ಕೆಲಸ ಮಾಡಿದ ಯಂತ್ರಗಳು ದೇವರು ಫಿಟ್ ಮಾಡಿದ್ದು, ಅದು ಗ್ಯಾರಂಟಿ 60 ಇಯರ್ಸ್. ಮತ್ತೆ ಅದು ಗ್ರೇಸ್ ಮಾರ್ಕಿನಲ್ಲಿ ಬರ್ತದೆ. 60 ವರ್ಷದ ನೀನು ಭಯಂಕರದನ್ನು ಓಡಿಸಿದರೆ ಇಂಜಿನನ್ನು, ಅದು ಬೇಗನೆ ಕಂಡಮ್ ಆಗ್ತದೆ.
60 ವರ್ಷದಲ್ಲಿ ಅದನ್ನು ಮೆಲ್ಲಕ್ಕೆ ನಿಧಾನ ನೋಡಿಕೊಂಡು ದಿನ ಒರೆಸಿಕೊಂಡು ದಿನ ಅದನ್ನು ಪೂಸಿಕೊಂಡು ಮುಂದೋದರೆ ಸ್ವಲ್ಪ 70, 80, 90ರವರೆಗೂ ಬರ್ತದೆ. ಅದರಿಂದ ದೇವರು ಕೊಟ್ಟಿದ್ದು ನಾನು ಗ್ಯಾರಂಟಿ ಹೇಳ್ತೇನೆ, 100ಕ್ಕೆ 100 ದೇವರು ಕೊಟ್ಟದ್ದಲ್ಲ. ಫಿಟ್ ಮಾಡಿದ್ದು 60 ಇಯರ್ಸ್ ಗ್ಯಾರಂಟಿಯಿಂದ, ಒಂದು ಸರ್ಕಲ್, ಸಂವತ್ಸರದ ಒಂದು ಸರ್ಕಲ್. ಮತ್ತು ಏನಿದ್ರು 60ರಲ್ಲಿ ನೀನು ಹೇಗೆ ಉಪಯೋಗಿಸಿಕೊಂಡಿದ್ಯೋ ಅದರ ಮೇಲೆ ಡಿಪೆಂಡ್ಸ್. ಅದನ್ನು ಎಲ್ಲ ನಮ್ಮ ಮೆಟೀರಿಯಲ್ಸ್ಗಳೆಲ್ಲ ಬರುವಂಥದ್ದಾಗಿ ಅದು ಅವರು ಕೊಡುವ ಗ್ಯಾರಂಟಿ, ಅದರದ್ದು ಪೀರಿಯಡ್. ಮತ್ತು ಈ ಬಲ್ಬ್ ಹೇಳ್ತಾರೆ 1000 ಹವರ್ಸ್ ಉರಿತದೆ ಅಂತ, ಮತ್ತೊಂದು 300 ಉರಿಬೋದು. ಯಾಕೆ ನೀವು ಭಾಳ ಚೆನ್ನಾಗಿ ಅದನ್ನು ನಾಜೂಕಾಗಿ ಓವರ್ ಹೀಟ್ ಆಗದಂತೆ ಯೂಸ್ ಮಾಡಿದರೆ ಮತ್ತೊಂದು 300 ಅವರ್ಸ್ ಜಾಸ್ತಿ ಯೂಸ್ ಆಗ್ಬೋದು. ಓವರಾಲ್ ಹೇಳಿದ್ದವರು. ಹಾಗಾಗಿ ಓವರಾಲ್ ದೇವರು ಕೊಟ್ಟ ಎಲ್ಲರ ಒಳಗಿನ ಸೂಪರ್ ಕಂಡೀಷನ್ ಅಂದರೆ 60 ಗ್ಯಾರಂಟಿ. ಅದನ್ನೇ ಹಾಳು ಮಾಡಿಕೊಂಡ್ರೆ 50-40ರಲ್ಲಿ ಹೋಗ್ಬೋದು, ಅದು ಗೊತ್ತಿಲ್ಲ. ಕೆಳಗೆ ಬೀಳಿಸುವುದೆಲ್ಲ ಮಾಡಿದರೆ ಎಂತ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ಕ್ಷುತ್ಪಿಪಾಸಗಳನ್ನು ನಾವು ಎಷ್ಟು ತಿದ್ದಿಕೊಂಡ್ರೂ ಕುಡಿಯುವುದು ತಿನ್ನುವುದರ ಜೊತೆಯಲ್ಲಿ ರೋಗಗಳಿಗೆ ಮತ್ತು ಜರೆಗೆ ಮುದಿತನಕ್ಕೆ ಗ್ಯಾರಂಟಿ ನಮ್ಮನ್ನು ಒಪ್ಪಿಕೊಳ್ಳಬೇಕು. ಇದೆರಡು ಬಂತು ಅಂದ ತಕ್ಷಣ ನಮಗೆ ಕಿರಿಕಿರಿ ಆಗ್ತದೆ. ಸಮಯ ಇಲ್ಲ ಮಾರ್ರಿ ಇವತ್ತು ಎಂಥದ್ದು, ಬೆಳಿಗ್ಗೆ ಎದ್ದಾಗ ಮಂಡೆ ನೋವು ಉಂಟಲ್ಲ ಅಂತ. ಮಂಡೆ ಇದ್ದವರಿಗೆಲ್ಲ ಇರ್ತದೆ ಅದು, ಆದರೂ ಶುರುವಾಗ್ತದೆ. ಕಿರಿಕಿರಿ ಆದ ತಕ್ಷಣ ನಮ್ಮ ಮೇಲೆ ನಮಗೆ ಆಕ್ರೋಶ ಬರ್ತದೆ, ದುಃಖ ಆಗ್ತದೆ, ಎಂತೆಂಥದ್ದು ಹೇಳಲಿಕ್ಕೆ ಶುರು ಮಾಡ್ತೇವೆ. ಇದು ಶೋಕ ಮೋಹ ಉಂಟಲ್ಲ ಮನಸ್ಸಿಗೆ, ಅದು ಅಡರಿ ಬಿಡ್ತದೆ. ಹಸಿವು ಬಾಯಾರಿಕೆಯಿಂದ ಜರಾವ್ಯಾಧಿ, ಜರಾವ್ಯಾಧಿಯಿಂದಾಗಿ ಶೋಕಮೋಹ. ಇದು ಆರಿದ್ದರೆ ಮನುಷ್ಯ ಹಾರಲೇಬೇಕು. ಮತ್ತು ಇದು 6 ಅಲೆಗಳು ಅವನದ್ದು. ಹುಟ್ಟು ಸಾವುಗಳ ಸಮುದ್ರದ ನಡುವೆ ಏರುಪೇರುಗಳು, ಇದು 6ಗಳೇ. ಅದು 2 ಗುಂಪಿನಲ್ಲಿ ಬಂದು ಸೇರುವಂಥದ್ದು. ಇದನ್ನು ಕಳ್ಕೊಳ್ಳಿಕ್ಕೋಸ್ಕರ ಮಾಡುವಂಥದ್ದು ನಮ್ಮ ವನ ಸಂಭಕ್ತವು ಧಾತು. ಇವೆಲ್ಲ ಸೇರಿಕೊಂಡಿದೆ. ಇದೆಲ್ಲ ಹೇಳಿದ ನಾನು ದೇಹದ ಪರಿಚಯ ಮಾಡಿಸಲಿಕ್ಕೆ. ತದ್ದು ಬಾಣಂ ಅವಷ್ಟಭ್ಯ ಅಂತ. ಈ ದೇಹವನ್ನು ದುಡಿಸಿಕೊಳ್ಳುವವರು ಇಷ್ಟು ಜನ ಅವರು ಹೇಳ್ತಾರೆ, ಈ ದೇಹ ಉಂಟಲ್ಲ ನಿಮ್ಮದು ಕ್ರಿಯೆ ಆಗುವಂಥದ್ದು, ಹಸಿವು ಬಾಯಾರಿಕೆ ಅದನ್ನು ಕೊಡ್ತೀರಿ, ನೋಡಿಕೊಳ್ತೀರಿ, ಹಾಕ್ತೇವೆ, ಎಲ್ಲ ನಾವೇ ನೋಡಿಕೊಳ್ಳುವುದೆಲ್ಲ ನಾವೇ. ಕಣ್ಣಲ್ಲಿ ಕೂತವ ನೋಡ್ತಾನೆ, ಕೈಯಲ್ಲಿ ಕೂತವ ಎಳಿತಾನೆ, ಬಾಯಲ್ಲಿ ಕೂತವ ತಿಂತಾನೆ, ಇವೆಲ್ಲ ಕೆಲಸಗಳು ನಮ್ಮಿಂದ ಅಂತಾನೆ. ಏತದ್ ಬಾಣಂ ಅವಷ್ಟಭ್ಯ. ಬಹಳ ಚಂದವಾದ ಒಂದು ಶಬ್ದ ಹಾಕಿದ್ದಾರೆ, ಅವಷ್ಟಭ್ಯ. ಇದು ಗೀತೆಯಲ್ಲಿ ಕೃಷ್ಣನ ಗೆರೆಯಲ್ಲಿ ಒಂದು ಮಾತು ಬಂದಿದೆ, ವಿಷ್ಟಭ್ಯಾಹಂ ಅಹಂ ಕೃಷ್ಣಂ ಹೇಳಿಕೊಂಡು. ನಿನಗೆ ಎಂತ ಹೇಳುವುದು ಮಾರಾಯ, ಎಲ್ಲ ಕಡೆ ನಾನಿದ್ದೇನೆ ಅಂತ. ಅದರಲ್ಲಿ ನಾನು, ಇದರಲ್ಲಿ ನಾನು ಹಿಮಾಲಯ, ನಾನು ಪರ್ವತದಲ್ಲಿ, ಪ್ರಾಣಿಗಳಲ್ಲಿ ನಾನು, ಇಲ್ಲಿ ಕುದುರೆಯಲ್ಲಿ ಇವನು ನಾನು ಅಂತ ಎಂತ ಹೇಳೋದು? ಇಷ್ಟೆಲ್ಲ ಹೇಳಿ ಪ್ರಯೋಜನ ಇಲ್ಲ. ಏಕಾಂಶೇನ ಸ್ಥಿತೋ ಜಗದ್ ವಿಷ್ಟಭ್ಯಾಹಮಿದಂ ಸರ್ವಂ. ಇಡೀ ಜಗತ್ತನ್ನು ನಾನು ಒಂದು ಅಂಶದಲ್ಲಿ ಸೇರಿಕೊಂಡಿದ್ದೇನೆ ಹೇಳಿಬಿಟ್ಟ. ಆ ವಿಷ್ಟಭ್ಯ ಶಬ್ದಕ್ಕೆ ಅರ್ಥ ಏನು ಅಂತ ವಿಷಯ ಬನ್ನಂಜಿಯವರು ಭಾಳ ಚಂದವಾಗಿ ಕೊಟ್ಟರು. ತಬ್ಬಿ ಹಿಡಿದು ಅಂತ ಒಳ್ಳೆ ಶಬ್ದ. ಅದು ತಬು ಧಾತುವೆ, ವಿಷ್ಟಭ್ಯ. ವಿ ಅನ್ನೋದನ್ನು ಉಪಸರ್ಗ ಮಾಡಿಕೊಂಡ್ರೆ ತಬಿ ವಿಕಾಸ ಅಂತ ಅರ್ಥ ಮಾಡಿಕೊಂಡಾಗ ಆದರೆ ತಬ್ಬುವುದಂದರೆ ಅದು ಬಾಚಿಕೊಳ್ಳುವುದು, ಆಲಿಂಗಿಸುವುದು ಅಂತ ಅರ್ಥ ಬರ್ತದೆ, ಆಶ್ಲೇಷ ಅರ್ಥ ಬರ್ತದೆ. ತಬ್ಬಿಕೊಂಡಿದ್ದಾನೆ ಅಂದ ತಕ್ಷಣ ಅಷ್ಟೇ ಅರ್ಥ ಆಗುತ್ತೆ ಕನ್ನಡದಲ್ಲಿ. ನಾನು ಹೇಳಿದ ಅಷ್ಟು ವ್ಯಾಪಕವಾದ ಅರ್ಥ ಬರುವುದಿಲ್ಲ. ಅದು ನನ್ನ ಅನುವಾದ ಮಾಡುವಾಗ ನಾನು ವಿಶ್ವಧಾತು ಅಂತ ತಗೊಂಡು ವ್ಯಾಪಿಸಿ ಅಂತ ಅರ್ಥ ಬರೆದೆ. ವಿಷ್ಟಭ್ಯ ವ್ಯಾಪಿಸಿ, ಅಕ್ಷರಕ್ಕೆ ಅರ್ಥ ಹಾಕಿಟ್ಟು ಯಾವುದನ್ನಿಟ್ಟುಕೊಂಡು ಏನು ಮಾಡಿದ್ದಾರೆ ಅಂತ ಅರ್ಥ. ಇವತ್ತು ತಬ್ಬುಧಾತು ಸಂಸ್ಕೃತದಲ್ಲಿ ಇಲ್ಲ. ತಬ್ಬಿ ಎನ್ನುವುದು ಸಂಸ್ಕೃತ, ಅದನ್ನು ಕನ್ನಡಕ್ಕೆ ತಂದು ಬಿಟ್ಟಿದ್ದಾರೆ. ನಾನು ಎಷ್ಟೋ ಕನ್ನಡ ಶಬ್ದಗಳಿಗೆಲ್ಲ ಸಂಸ್ಕೃತ ಇದೆ ಅಂತ ಹೇಳುವವ. ಇದು ಮೂಲಧಾತುದು ತಬಿ ವಿಕಾಸೆ ಅಂತ. ತಬ್ಬು ಆಗಲಿ, ತಂಬು ಆಗಲಿ, ತಂಬೂರ ಆಗಲಿ ವಿಕಾಸಗೊಳ್ಳುವಂಥದ್ದು. ತುಂಬಿ ಅಂತಾನವನು, ವಿಕಾಸ ಅರಳಿಸುವಂಥದ್ದು ಹೂವನ್ನು ಅಂತೇಳಿ. ದುಂಬಿ ಅಲ್ಲ, ತುಂಬಿ ಸಂಸ್ಕೃತದ್ದು. ಹಾಗಾಗಿ ತಬುಧಾತುವನ್ನಿಟ್ಟುಕೊಂಡಾಗ ವಿಷ್ಟಭ್ಯ ಅವಷ್ಟಭ್ಯ. ಇಲ್ಲಿ ವ್ಯಾಪಿಸಿದ್ದಿಲ್ಲ, ಸೇರಿಕೊಂಡು ಅಂತ ಅರ್ಥ. ಯಾಕೆ ಅವ ವಿಸರ್ಗ ಹಾಕಿದ್ದಾರೆ. ಒಬ್ಬರೊಬ್ಬರೇ ಎಲ್ಲೆಡೆ ನಮಗೆ ಮೂಲಕ್ಕೆ ಆಗಲಿಲ್ಲ. ಸೂರ್ಯನಿಗೆ ಕಣ್ಣು ಮಾತ್ರ, ಅದರ ಆಚೆಗಿಲ್ಲ. ಕೆನ್ನೆಯಲ್ಲಿಯೂ ಅವನಿಲ್ಲ, ಕಿವಿಯಲ್ಲಿ ಹೋಗುವುದೇ ಇಲ್ಲವ. ಹಾಗಾಗಿ ಅವಷ್ಟಭ್ಯ, ಏತದ್ದು ಬಾಣಂ ಅವಷ್ಟಭ್ಯ. ಈ ಶರೀರದ ಪರ್ಟಿಕ್ಯುಲರ್ ಪ್ಲೇಸನ್ನು ನಾವು ಹಿಡಿದಿಟ್ಟು ಕೆಲಸ ಮಾಡ್ತೇವೆ ಅಂತ ಎಲ್ಲರೂ ಹೇಳಿಕೊಂಡಿದ್ದಾರೆ. ಇದು ಎಷ್ಟು ಸತ್ಯ, ಹೇಗೆ ಸತ್ಯ ಎನ್ನುವುದನ್ನು ಮತ್ತೆ ನಾಳೆ ಸೇರಿದಾಗ ಚಿಂತನೆ ನಡೆಸುವ. ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.